ಅಲ್ವಾ? ಸೊ ಈ ತರಹ ಉರಸಿನಲ್ಲೇ ಸ್ಥಾನ ಸಂಶಯ ಮಾಡೋಕ್ಕೆ ಬೇರೆ ಏನಾದರೂ ನಿಧಾನಗಳಿದೆಯಾ? ಈ ರೀತಿ ನಾವು ನೋಡಿದಾಗ ಈ ಉರಸ್ಥಃ ಕಫಂ ಉದ್ದೂಯ, ಇಲ್ಲಿ ಕಫ ಇದೆ, ಕಲೆಕ್ಟೆಡ್ ಕಫ ಇಲ್ಲಿದೆ. ಯಾವುದೋ ಒಂದು ಕಾರಣದಿಂದ ಪ್ರಕುಪಿತವಾದಂತಹ ವಾತ ಇಲ್ಲಿನ ಕಫವನ್ನು ಎತ್ತಿ ಹಾಕುತ್ತೆ. ಅಥವಾ ಜೋರಾಗಿ ಬಂದಂತಹ ವಾತ ಯಾವಾಗ ಉರಸ್ಥಾನಕ್ಕೆ ಬರುತ್ತೋ, ಯಾವಾಗ ಉರಸ್ಸಿನಲ್ಲಿ ಸಂಚಾಲನೆ ಮಾಡುತ್ತೋ, ಆವಾಗ ಅಲ್ಲಿನ ಕಫ ಅದಕ್ಕೆ ಆಬ್ಸ್ಟ್ರಕ್ಟ್ ಮಾಡಿ ಶ್ವಾಸವನ್ನು ಉಂಟು ಮಾಡುತ್ತೆ. ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಯಾವುದೇ ಇದು ಬಂದಾಗ ನಮ್ಮಲ್ಲಿ ಹೇಳಿರುವಂಥದ್ದು ಏನು ಲೈನ್ ಆಫ್ ಟ್ರೀಟ್ಮೆಂಟ್ ಶ್ವಾಸಕ್ಕೆ? ಆಕ್ತಂ ಲವಣ ತೈಲನ, ಎದೆ ಬೆನ್ನಿಗೆ ಚೆನ್ನಾಗಿ ಲವಣ ತೈಲದಿಂದ ಅಭ್ಯಂಗ ಮಾಡಿ ನಾಡಿ ಸ್ವೇದನ ಮತ್ತೊಂದು ಕೊಡಿ ಅಂತ ಹೇಳಿ. ಅಂದ್ರೆ ಚಿಕಿತ್ಸೆಯಲ್ಲಿ ಅವರು ಫೋಕಸ್ ಮಾಡಿದ್ದು ಫಸ್ಟ್ ಯಾವುದಕ್ಕೆ? ಸ್ಥಾನ ಸಂಶಯ. ಈಗ ಉಸಿರಾಡೋದು ಕಷ್ಟ ಆಗ್ತಿದ್ದ ತಾನೆ, ಬಾಕಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹಸಿವು ಸರಿ ಇದೆಯಾ ಇಲ್ವಾ, ಅಪಾನವಾದ ಸರಿ ಇದೆಯಲ್ಲ ಆಮೇಲೆ ನೋಡೋಣ. ಈಗ ಅವನಿಗೆ ಉಸಿರಾಡಕ್ಕೆ ಸರಿ ಮಾಡ್ಬೇಕಲ್ಲ, ಇಲ್ಲಿ ಕಟ್ಕೊಂಡಿರೋದು ಇದೆಯಲ್ವಾ ಕಫ, ಅದನ್ನು ಫಸ್ಟ್ ಸರಿ ಮಾಡಬೇಕು. ಸೊ ಸ್ಥಾನ ಸಂಶಯದ ಜಾಗಕ್ಕೆ ಅಭ್ಯಂಗ ಸ್ವೇದ ಮಾಡಿದಾಗ ಒಂದ್ಸಲ ಕಫ ಕರಗುತ್ತೆ ಅನ್ನೋದಕ್ಕೆ ಇದನ್ನ ಹೇಳಿದ್ರು. ನೆಕ್ಸ್ಟ್, ಸೊ ದಿಸ್ ಈಸ್ ಸಂಪ್ರಾಪ್ತಿ. ಕ್ಲಿಯರ್ ಅಲ್ವಾ? ಸೊ ನಾವು ಟೇಕ್ ಹೋಮ್ ಏನಪ್ಪ ಇದರಲ್ಲಿ ಅಂದ್ರೆ, ಶ್ವಾಸ ಇದ್ದಲ್ಲೆಲ್ಲ ಹಾಲು ಕುಡಿಬೇಡ, ಮೊಸರು ಕುಡಿಬೇಡ, ಬೆಣ್ಣೆ ತಿನ್ಬೇಡ ಇದನ್ನ ಹೇಳೋದಲ್ಲ. ನೋಡಿಕೊಂಡು ಎಷ್ಟೋ ಪೇಷಂಟಿಗೆ ಹಾಲು ಇಟ್ ಸೆಲ್ಫ್ ವಿಲ್ ಬಿಕಮ್ ಎ ಮೆಡಿಸಿನ್ ಫಾರ್ ಶ್ವಾಸ ಇಫ್ ಇಟ್ ಈಸ್ ಆಫ್ ವಾಟರ್ ಟೆಂಪರೇಚರ್. ಮೊಸರು ಆಲ್ಸೋ ಬಿಕಮ್ ಎ ಔಷಧಿ ಇಫ್ ಇಟ್ ಈಸ್ ಪ್ಯೂರ್ಲಿ ವಾತಜ ಶ್ವಾಸ. ಅದಕ್ಕೋಸ್ಕರ ನೆಕ್ಸ್ಟ್, ಸೊ ಫೈನಲಿ ಕರ್ತೃದೋಷ ಇಸ್ ವಾತ ಡಿಸೈಡೆಡ್. ಅದರಲ್ಲಿ ನಾವು ಕೇವಲ ವಾತ ಇದೆಯಾ, ಕಫೋಪರುದ್ಧ ಇದೆಯಾ, ವಿಶ್ವಗಾಸ್ತ್ರಿಗಿಂತಹ ಸಂಪೂರ್ಣ ಶರೀರದಲ್ಲಿ ಇದ್ದಿದ್ರಲ್ಲಿ ಯಾವುದು ಡಿಸೈಡ್ ಮಾಡಿಕೊಳ್ಳಿ. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್, ನಾವೀಗ ಇನ್ನೂ ಟಚ್ ಮಾಡಿಲ್ಲ. ಕಫವಾತಾತ್ಮಕ ವೇದವು ಪಿತ್ತಸ್ಥಾನ ಸಮರ್ಥವೋ ಅಂತ ಹೇಳಿ ಶ್ವಾಸದಲ್ಲಿ ಹೇಳಿರುವಂತಹ ಒಂದು ಶ್ಲೋಕ. ಅಂದ್ರೆ ಈಗ ಉತ್ಪತ್ತಿ ಸ್ಥಾನ ಆಮಾಶಯ ಇದೆಯಾ, ಪಕ್ವಾಶಯ ಇದೆಯಾ? ಸಾಮಾನ್ಯವಾಗಿ ಎಲ್ಲದಕ್ಕೂ ಅವರು ಹೇಳಿರುವಂಥದ್ದು ಉತ್ಪತ್ತಿ ಸ್ಥಾನ ಆಮಾಶಯ ಅಥವಾ ಪಿತ್ತಸ್ಥಾನ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಆ ಮೂರೂ ಸ್ರೋತಸ್ಸಿನ ಇನ್ವಾಲ್ವ್ಮೆಂಟ್ ಇರುತ್ತೆ. ಪ್ರಾಣ, ಉದಕ, ಅನ್ನ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದು ಲಿಂಕ್ ಮಾಡುತ್ತೆ. ಪಿತ್ತದ ಸ್ಥಾನದಿಂದ ಹೊರಟಂತಹ ಆಹಾರ ರಸವೇ ಇದಕ್ಕೆ ಜಾಸ್ತಿ ಕಾರಣ ಇರುತ್ತೆ. ನಿಮ್ಮ ಫೋಕಸ್ ಟ್ರೀಟ್ಮೆಂಟ್ ಅಲ್ಲಿ ಫೈನಲಿ ಸಂಪ್ರಾಪ್ತಿ ವಿಘಟನಾತ್ಮಕ ಚಿಕಿತ್ಸೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಲ್ವಾ, ಅದಕ್ಕೆ ಫೋಕಸ್ ಫೈನಲಿ ಎಲ್ಲಿಗೆ ಕೊಡಬೇಕು? ಹುಟ್ಟಿದ್ದು ಇಲ್ಲಿಂದ, ಆಮಾಶಯದಿಂದ ಅಲ್ವಾ? ಆದ್ರಿಂದ ಇದಕ್ಕೆ ಚಿಕಿತ್ಸೆ ಬೇಕು. ಪಿತ್ತಜ ನಿಧಾನ ಇದೆಯಾ, ಪಿತ್ತಜ ಲಕ್ಷಣ ಇದೆಯಾ ಕೋಷ್ಟದಲ್ಲಿ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಆಯ್ತು, ಉಸಿರಾಡ ಕಷ್ಟ ಆಗುತ್ತೆ, ವಿಸಿಂಗ್ ಬರುತ್ತೆ, ರಾತ್ರಿ ನಮಗೆ ನಿದ್ದೆ ಆಗಲ್ಲ, ಒನ್ ಸೈಡ್. ನೆಕ್ಸ್ಟ್ ಕೇಳಬೇಕು, ಓಕೆ ಹುಳಿತೇಗೆ ಬರುತ್ತಾ, ಎದೆ ಉರಿ ಬರುತ್ತಾ, ತುಂಬ ಆದ ತಕ್ಷಣ ಹಳದಿ ವಾಂತಿ ಆಗುತ್ತಾ, ಇತ್ಯಾದಿಗಳೆಲ್ಲ ಕೇಳಬೇಕು. ಆಯ್ತಾ? ಇದು ಏನು ಸೂಚಿಸುತ್ತೆ, ಹೀಗಿದ್ರೆ ಏನು ಸೂಚಿಸುತ್ತೆ, ಈ ತರ ಇದೆ ಒಂದು ಕೇಸಲ್ಲಿ ಅಂತಂದ್ರೆ ಗ್ಯಾಸ್ಟ್ರಿಕ್ ಅಂತ ಅವ್ರು ಹೇಳ್ತಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಓಕೆ ಈ ಕೇಸಲ್ಲಿ ವಿದಗ್ಧ ಪಿತ್ತ ಇದೆ, ಆ ವಿದಗ್ಧ ಪಿತ್ತ ತುಂಬಾ ಉಷ್ಣತೆಯನ್ನ ಕ್ರಿಯೇಟ್ ಮಾಡುತ್ತೆ, ಅದರಿಂದ ಮುಂದೆ ಶ್ವಾಸ ಬಂದಿದೆ. ನಮ್ಮ ಶ್ವಾಸದ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಈ ವಿದಗ್ಧ ಪಿತ್ತವನ್ನ ಕಡಿಮೆ ಮಾಡಬೇಕು, ಅದಕ್ಕೆ ಚಿಕಿತ್ಸೆ. ಎರಡನೇ, ವಿದಗ್ಧ ಪಿತ್ತ ಇಲ್ಲ, ಆಯ್ತಾ, ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ತಿಂದ ತಕ್ಷಣ ಇಲ್ಲೇ ಗಂಟಲಲ್ಲೇ ಕಫ ಇದ್ದಾಗ ಅನ್ಸುತ್ತೆ, ಭಾರ ಅನ್ಸುತ್ತೆ, ನಿದ್ದೆ ಬಂದಂಗಾಗುತ್ತೆ 5 ನಿಮಿಷದಲ್ಲಿ ಅಂತಂದ್ರೆ ಈ ಭಾಗದಲ್ಲಿ ಕೋಷ್ಟದಲ್ಲಿ ಸಂಚಿತವಾಗಿರೋದು ವಿದಗ್ಧ ಪಿತ್ತ ಅಲ್ಲ, ಇಟ್ ಈಸ್ ಮೋರ್ ಆಫ್ ಕಫ. ಹಾಗಾದ್ರೆ ಓಕೆ, ಈ ಕೇಸಿಗೆ ಮೋಸ್ಟ್ಲಿ ಸದ್ಯೋಮನ ಬೇಕಾಗ್ಬೋದು ಅಥವಾ ಕಫಹರ ಕಷಾಯಗಳು ಬೇಕಾಗ್ಬೋದು, ಇತ್ಯಾದಿಗಳನ್ನು ಯೋಚನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ನನಗೆ ಬಂದಿದ್ದೇನೆ 3ನೇ ಸಲ ಡೆಲಿವರಿ ಆದ ನಂತರ ಬಂದಿರೋದು, 3ನೇ ಡೆಲಿವರಿ ಅದು ಸಿಸೇರಿಯನ್ ಸೆಕ್ಷನ್ ಆಯಿತು, ಅದಾದ ನಂತರ ಹೊಟ್ಟೆನೂ ಜಾಸ್ತಿ ಆಯಿತು ಡಾಕ್ಟ್ರೆ, ಏನು ಮಾಡಿದ್ರು ಹೊಟ್ಟೆ ಕರಗ್ತಾ ಇಲ್ಲ, ಯಾವಾಗ ನೋಡಿದ್ರು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಂಗೆ ಇರುತ್ತೆ ಅಂತಂದಾಗ ಆ ಕೇಸ್ನಲ್ಲಿ ಎಲ್ಲಿರುತ್ತೆ, ಉದ್ಭವ ಸ್ಥಾನ ಕೆಳಗಡೆ ಇರುತ್ತೆ. ಫುಲ್ ಸಂಪ್ರಾಪ್ತಿ ವಿಘಟನೆಯಲ್ಲಿ ಚಿಕಿತ್ಸೆಯ ಫೋಕಸ್ಸು ಅದಕ್ಕೆ ಹೋಗ್ಬೇಕು, ಪಕ್ವಾಶಯಕ್ಕೆ. ಆವಾಗ ನಾವು ಸುಕುಮಾರಕೃತ, ಧನ್ವಂತರವಟಿ ಇದೆ
ಅದೇನು ಇಲ್ಲಿ ಕೆಲಸ ಮಾಡೋದೇ ಇಲ್ಲ, ಅವನು ಇಲ್ಲಿ ಕೆಲಸ ಮಾಡ್ತೇವೆ. ಬಟ್ ಇಲ್ಲಿ ಕೆಲಸ ಮಾಡಿ ಇಲ್ಲಿನ ವಾತವನ್ನು ಕೆಳಗಡೆ ಹಾಕೋದ್ರಿಂದ ಮೇಲಕ್ಕೆ ಬರೋದೇ ಇಲ್ಲ. ಆವಾಗ ವೀಸಿಂಗ್ ಕಡಿಮೆ ಆಗುತ್ತೆ. ಸೊ ನೋಯಿಂಗ್ ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಅವರ್ ಟ್ರೀಟ್ಮೆಂಟ್. ನೆಕ್ಸ್ಟ್, ಓಕೆ, ಇದ್ರಲ್ಲಿ ಗೊತ್ತಾಯ್ತು ಸ್ಕ್ರೋತಸ್ಸು ಯಾವುದು ಅನ್ನೋದನ್ನ ಕ್ಲಿಯರ್ ಆಯಿತು ಅಂತಂದ್ರೆ ನಿಮಗೆ ಹೆಚ್ಚಿನ ಮಹತ್ವ ನಮ್ಮ ಪ್ರಿಸ್ಕ್ರಿಪ್ಷನ್ನಲ್ಲಿ ಕೆಲವರಿಗೆ ನಾವು ಷಡಂಗ ಕೊಟ್ಬಿಟ್ಟು ಬಾಯಾರಿಕೆ ಆದಾಗೆಲ್ಲ ಇದೇ ನೀರು ಕುಡೀರಿ ಅಂತ ಹೇಳ್ತೀವಿ. ಕೆಲವರಿಗೆ ಹೇಳಲ್ಲ, ಆಯ್ತು ನೀವು ಮಾಮೂಲಿ ಬಿಸಿನೀರು ಕುಡೀರಿ ಅಂತ ಹೇಳ್ತೀವಿ. ಯಾಕೆ? ದ ಡೆಪ್ತ್ ಆಫ್ ಹೌ ಮಚ್ ಉದಕವಹ ಸ್ರೋತಸ್ ಇಸ್ ಇನ್ವಾಲ್ವ್ಡ್ ನಾವು ನೋಡ್ಕೋಬೇಕು. ಅದೇ ತರಹ ಇಂಡಿವಿಜುವಲ್ ಒಂದು ವೇಳೆ ಪೇಷಂಟು ಹೊರಗಡೆ ಹೋಗ್ದಾಗ ಥಂಡಿಗೆ ಹೋದಾಗಲೇ ವಿಸಿಂಗ್ ಬರುತ್ತೆ, ಧೂಳಿಗೆ ಹೋದಾಗಲೇ ಬರುತ್ತೆ ಅಂದರೆ ಕಂಪಲ್ಸರಿ ಪ್ರಿಸ್ಕ್ರಿಪ್ಷನ್ನಲ್ಲಿ ಪ್ರತಿಮರ್ಶನಸ್ಯ ಒಂದು ಹಾಕಲೇಬೇಕು. ಡಿಪೆಂಡಿಂಗ್ ಅಪಾನ್ ನೋಸ್ ಬ್ಲಾಕ್ ಇದೆಯಾ, ನೀನು ಅಣ್ತಾ ಇಲ್ಲ ಹೋಗ್ಬೋದು. ನೋಸ್ ಬ್ಲಾಕ್ ಇಲ್ಲ ಬಟ್ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಹೀಗೆ ಮಾಡಬೇಕಾಗುತ್ತೆ ಹೊರಗಡೆ ಹೋದರೆ, ಇನ್ನೊಂದು ಯಾವುದೋ ಬ್ರಹ್ಮಣವಾದಂಥದ್ದು ನಸ್ಯ. ಬಟ್ ಇಂಪಾರ್ಟೆನ್ಸ್ ಇಸ್ ಫಾರ್ ದಟ್ ನಸ್ಯ. ಅದಕ್ಕೋಸ್ಕರ ಇದಿಷ್ಟು ಮಾಡ್ಕೊಂಡು ಇರ್ಬೇಕು ನಾವು. ಕಲೀಲಿಕ್ಕೆ ಸಿಗುತ್ತೆ ನಮ್ಗೆ ಇದಿಷ್ಟು ಟಿಪ್ಸ್ ನಮಗೆ ಪ್ರಿಸ್ಕ್ರಿಪ್ಷನ್ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಓಕೆ, ಇಲ್ಲಿ ಇನ್ನೊಂದಿದೆ. ಹಸಿವಾಗ್ತಿದೆಯಾ ಅಂತ ಹೇಳಿದ್ರೆ ಚೆನ್ನಾಗಿ ಹಸಿವಾಗುತ್ತೆ ಅಂತ, ಮೋಷನ್ ಕರೆಕ್ಟ್ ಆಗುತ್ತೆ ಅಂತ ಆಯ್ತಾ. ಆದರೆ ಗೊತ್ತಿಲ್ಲ ಡಾಕ್ಟ್ರೆ, ಈಗೊಂದು 6 ತಿಂಗಳಿಂದ ತೂಕ ಯಾಕೋ ಜಾಸ್ತಿ ಆಗುತ್ತೆ, ಮೈ ಬರ್ತಾ ಇದೆ, ತೂಕ ಜಾಸ್ತಿ ಇದೆ. ಹಂಗಂತೇಳಿ ನಾನು ತುಪ್ಪ ತಿನ್ನಲ್ಲ, ಚಾಕ್ಲೇಟ್ಸ್ ತಿನ್ನಲ್ಲ, ಐಸ್ ಕ್ರೀಮ್ ತಿನ್ನಲ್ಲ, ಡಯಟ್ ಮಾಡ್ತೀನಿ, ವಾಕ್ ಮಾಡ್ತೀನಿ ಎಲ್ಲ ಹೇಳ್ತಾರೆ, ಆದರೆ ತೂಕ ಜಾಸ್ತಿ ಆಗುತ್ತೆ. ಇನ್ನು ಫೀಮೇಲ್ ಆದರೆ ಮೊದಲೆಲ್ಲ ಕರೆಕ್ಟ್ 28 ದಿನಕ್ಕಾಗೋದು, ಈಗ 35 ದಿನ, ಕೆಲವೊಂದ್ಸಲ 40 ದಿನ ಹೀಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಜಾಠರಾಗ್ನಿ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಓಕೆ. ನೆಕ್ಸ್ಟ್ ಇಮಿಡಿಯೇಟ್ ಅಗ್ನಿ ಯಾವುದು? ಅದು ರಸಧಾತು, ರಸಧಾತ್ವಗ್ನಿ. ರಸಧಾತ್ವಗ್ನಿ ಹಾಳಾದ್ರೆ ಏನಾಗುತ್ತೆ? ನಿನ್ನ ಹೆಸರೇನು? ಓಕೆ, ಈಗ ರಸಧಾತ್ವಗ್ನಿ ಮಂದ ಇದೆ, ಏನಾಗ್ಬೋದು? ಆಮೇಲೆ ನಾನು ಒಂದು ಶ್ಲೋಕ ಹೇಳ್ತೀನಿ. ತೇಷಾಂ ಸಾದಾತಿ ದೀಪ್ತಿಭ್ಯಾಂ ಧಾತು ವೃದ್ಧಿ ಕ್ಷಯೋದ್ಭವ ಅಂತ ಎಲ್ಲೋ ಒಂದು ಕಡೆ ಶ್ಲೋಕ ಇದೆ, ಓದಿದ್ ನೆನಪಿದೆ. ಅಷ್ಟಾಗ್ತದೆ. ಇವಾಗ ರಸಧಾತು ಅಗ್ನಿ ಮಂದ ಆದ್ರೆ ಏನಾಗುತ್ತೆ? ತಡವಾಗಿ ಆಮೇಲೆ ರಸಧಾತುವಿನ ಮಲ ಯಾವುದು ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಜಾಠರಾಗ್ನಿ ಸರಿ ಇರುತ್ತೆ, ರಸಧಾತು ಅಗ್ನಿ ಮಂದ ಇದ್ರೆ ಅದರಿಂದಾಗಿ ಇನ್ಕಂಪ್ಲೀಟ್ ಫಾರ್ಮ್ಡ್ ರಸ will start accumulating in the body, and because of that there will be weight gain. And ರಸದ ಮಲ ಯಾವುದಪ್ಪ? ಕಫ. ಆ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಫ ಜಾಸ್ತಿ ಆಗೋದ್ರಿಂದ ವಾತಕ್ಕೆ ಅವರೋಧ ಬರುತ್ತೆ, ಆವಾಗ ಶ್ವಾಸ ಬರುತ್ತೆ. ಅಂದ್ರೆ ಇಲ್ಲಿ ಫೋಕಸ್ ಯಾರಿಗೆ? ರಸಧಾತು ಅಗ್ನಿಗೆ. ಸೊ ಒಂದು 35 ವರ್ಷ 40 ವರ್ಷದ್ದು ಫಿಮೇಲ್ ಕೇಸು, ಪೀರಿಯಡ್ಸ್ ಪ್ರಾಬ್ಲಮ್ ಅಂತಲೂ ಹೇಳ್ತಾರೆ, ಮನೆ ಟೆನ್ಷನ್ ಅಂತ ಹೇಳ್ಕೊಳ್ಳುವಂತ ಹೇಳ್ತಾರೆ. ಅವರಿಗೆ ಶ್ವಾಸ ಬಂದಿದೆ, ನೋಡಿದ್ರೆ ಎವ್ರಿ ಮಂತು ಅರ್ಧ ಕೆಜಿ ಜಾಸ್ತಿ ಆಗ್ತಾ ಇದೆ. ಆವಾಗ ನಮ್ಮ ತರ ಎಲ್ಲಿಗೆ ಹೋಗ್ಬೇಕು? ಜಾಠರಾಗ್ನಿಗಿಂತ ಅಲ್ಲಿ ರಸಧಾತ್ವಗ್ನಿಯ ಇನ್ವಾಲ್ವ್ಮೆಂಟ್ ಜಾಸ್ತಿ, ನಾನು ಅದಕ್ಕೆ ಚಿಕಿತ್ಸೆಯನ್ನ ಮಾಡಬೇಕು ಅನ್ನೋದಕ್ಕೆ ಹೋಗುತ್ತೆ. ನೆಕ್ಸ್ಟ್, ಇಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇದನ್ನ ಯಾಕೆ ಹಾಕಿದ್ರು ಅಂದ್ರೆ ನಾವು ತುಂಬಾ ನೆಗ್ಲೆಕ್ಟ್ ಮಾಡುವಂತಹದ್ದು ಏರಿಯಾ ಇದು. ನೇರವಾಗಿ ಮಲಪ್ರವೃತ್ತಿಗೂ ಶ್ವಾಸಕ್ಕೂ ಸಂಬಂಧನೇ ನಮ್ಮ ತಲೆಗೆ ಹೋಗಲ್ಲ. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ನೀವು ಅರ್ಷಸ್ಸಿನಲ್ಲಿ ನೋಡಿಬೇಕಾದ್ರೆ ಅರ್ಷಸ್ಸಲ್ಲೂ ಅಲ್ಲಿ ಶ್ವಾಸದಿಂದ ಬರುತ್ತೆ. ಅರ್ಷಸ್ಸಿನ ಕೊನೆಗೆ ಬರುವಂಥದ್ದು ಉದಾವರ್ತ, ಉದಾವರ್ತದಲ್ಲಿ ಶ್ವಾಸವನ್ನಬ್ಧಿ ಲಕ್ಷಣ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನೋಯಿಂಗ್. ಎಷ್ಟೋ ಒಂದು ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ಇಂಟರ್ನಲ್ ಪೈಲ್ಸ್ ಇರುತ್ತೆ ಅವರಿಗೆ. ನಾವು ಶ್ವಾಸಕ್ಕೆ ಕೊಡ್ತಾ ಹೋಗ್ತೀವಿ, ದೊಡ್ಡ ತಪ್ಪು ಮಾಡ್ತಾ ಇರೋದು. ಅವ್ರಿಗೆ ಅಂಥ ಕ್ಲೂ ಸಿಕ್ಕಿದ ತಕ್ಷಣ ಒಂದ್ಸಲ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಬೇಕು. ಅರ್ಷಸ್ ಇದೆಯಾ? ಅರ್ಷಸ್ಸಿನಿಂದಲೇ ಎಷ್ಟೋ ಜನರಿಗೆ ಶ್ವಾಸ ಬರುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅರ್ಷಸ್ ಚಿಕಿತ್ಸೆ ಆಗದೆ ಎಷ್ಟು ಮಾಡಿದ್ರು ಶ್ವಾಸ ಸರಿ ಆಗೋದಿಲ್ಲ. ನೆಕ್ಸ್ಟ್,
ಯಾವುದರಿಂದ ಗುಣ ಆಗುತ್ತೆ, ಅವರಿಗೆ ಉಕ್ಷಯ ಅನುಕ್ಷಯ, ಅದರಿಂದನೂ ಸಹಿತ ನಮಗೊಂದಿಷ್ಟು ಕ್ಲೂ ಸಿಗುತ್ತೆ. ಏನು, ಹೊರಗಡೆ ಹೋದ ತಕ್ಷಣ ಡಸ್ಟಿಗೆ ಹೋಗಿದ್ರೆ ಜಾಸ್ತಿ ಆಗುತ್ತೆ, ಪರ್ಫ್ಯೂಮ್ ಇಂದ ಜಾಸ್ತಿ ಆಗುತ್ತೆ, ನಿಂಗೆ ಒಂದು ಕ್ಲೂ ಸಿಕ್ತು, ಇನ್ವಾಲ್ಡ್ ಇಸ್ ಪ್ರಾಣ. ಇಲ್ಲ, ನನಗೆ ಐಸ್ ಕ್ರೀಮ್ ತಿಂದರೆ ಏನು ಆಗಲ್ಲ ಡಾಕ್ಟ್ರೆ, ನಂಗೆ ಅದೇ ಗಾಬರಿ ಆಗುತ್ತೆ, ನಾನು ಐಸ್ ಕ್ರೀಮ್ ತಿಂದರೆ ಜಾಸ್ತಿ ಆಗುತ್ತೆ ಅನ್ಕೋತೀನಿ, ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಅನ್ಕೋತೀನಿ, ಹಿಮಾಚಲ ಪ್ರದೇಶಕ್ಕೆ ಹೋದ್ರೆ ಜಾಸ್ತಿ, ಏನೂ ಆಗೋದಿಲ್ಲ. ಆದರೆ ಚಿಪ್ಸ್ ತಿಂದರೆ ಜಾಸ್ತಿ ಆಗುತ್ತೆ, ಎಣ್ಣೆಯನ್ನು ಕರೆದಿ ತಿಂದರೆ ಬೇರೆದು ಜಾಸ್ತಿ ಆಗುತ್ತೆ. ಯಾವುದಕ್ಕೆ ಫೋಕಸ್ಸು? ವಿದಗ್ಧ ಪಿತ್ತಕ್ಕೆ ಫೋಕಸ್ಸು. ಇನ್ನು ಕೆಲವರು ಹಂಗಲ್ಲ, ಒಂದು ದಿನ ಬಿಸಿನೀರು ಬಿಟ್ಟು ನಾನು ತಣ್ಣನೆ ನೀರು ಕುಡಿದ್ರೂ ಜಾಸ್ತಿ ಆಗುತ್ತೆ. ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಅಂತ ಡೆಫಿನೆಟ್ ಆಗಿ, ಜೊತೆಗೆ ಉದಕ ವಾಸರೋಧಸ್ಸು. ಈ ರೀತಿ ನೀವು ಉಪಶಯಾನುಪಶಯದಿಂದ ಯಾವುದರಿಂದ ಟ್ರಿಗರ್ ಆಗುತ್ತೆ ಇಲ್ಲ ಅನ್ನೋದರ ಮೇಲೆ ಇನ್ವಾಲ್ವ್ಮೆಂಟ್ ಎಲ್ಲಿ, ಫೋಕಸ್ ಎಲ್ಲಿರಬೇಕು ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಓಕೆ, ದಿಸ್ ಈಸ್ ಅಬೌಟ್ ಏನು, ಇದಿಷ್ಟರಿಂದ ಸುಮಾರಷ್ಟು ಸಿಗುತ್ತೆ ತಾನೆ ನಮಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಒಂದು ಕ್ಲೂಸ್. ಈ ಚಿಕಿತ್ಸೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಏನೇ ಇರಲಿ, ನಿಧಾನ, ಅಪಾನದಿಂದ ಶುರುವಾಗಲಿ, ವ್ಯಾನದಿಂದ ಶುರುವಾಗಲಿ, ಉದಾನದಿಂದ ಶುರುವಾಗಲಿ, ಆಮಾಶಯದಿಂದ ಶುರುವಾಗಲಿ, ಡಸ್ಟಿಂದ ಶುರುವಾಗಲಿ, ಏನೇ ಇದ್ರೂ ಫೈನಲ್ ರೆಸಾರ್ಟ್ ಆ ಡಿಸೀಸ್ ಎಲ್ಲಿ? ಉರಸ್ ಅಲ್ವಾ? ಸ್ಥಾನ ಸಂಶಯ ಎಲ್ಲ ಬಂದು ಕೂತ್ಕೊಳ್ಳೋದು ಇಲ್ಲಿ. ಹಾಗಾಗಿ ಇದು ಬೇರೆ ವ್ಯಾಧಿಗಳಿಗಿಂತ ಇದು ಪ್ರಾಣದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಇದು ಆತ್ಯಯಿಕವಾಗಿರೋದ್ರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಆ ಪ್ರಾಣದ ಗತಿಯನ್ನು ರಿಸ್ಟೋರ್ ಮಾಡೋದಕ್ಕೆ ಅಂತ ಇರೋದು. ಅದಕ್ಕೋಸ್ಕರ ಈ ಚಿಕಿತ್ಸಾ ಸೂತ್ರವನ್ನು ಹೇಳಿರೋದು ಆಕ್ತಂ ಲವಣ ತೈಲ ಅಂತ. ಇಲ್ಲಿ ಇಟ್ ಡಸಂಟ್ ಮೀನ್ ದ್ಯಾಟ್ ಬಂದ ಪೇಷಂಟಿಗೆ ಎಲ್ಲ ನಿಮ್ಮ ಕ್ಲಿನಿಕ್ನಲ್ಲಿ ಕರೆಸಿ ಅವರಿಗೆ ಅಭ್ಯಂಗ ಸ್ವೇದ ಮಾಡಿ ನಾಡಿ ಸ್ವೇದ ಕೊಡಬೇಕು ಅಂತಲ್ಲ. ದಿನಾಲೂ ಉರಸ್ತು ಸ್ಥಾನ ಸಂಶಯದಲ್ಲಿರುವಂತಹ ಕಫ ಕರಗೋದಕ್ಕೆ ನೀವು ಒಂದು ಚಿಕಿತ್ಸೆ ಮಾಡಬೇಕು. ಅಂದರೆ ಅಲಾಂಗ್ ವಿತ್ ಯುವರ್ ಪ್ರಿಸ್ಕ್ರಿಪ್ಷನ್ ದೇರ್ ಶುಡ್ ಬಿ ಒನ್ ತೈಲ ಅಭ್ಯಂಗಕ್ಕೆ. ಯಾವುದೇ ತೈಲ ಕೊಟ್ಟರು ಅದನ್ನು ಲವಣ ಸೇರಿಸಿ ಚೆನ್ನಾಗಿ ಎದೆ ಬೆನ್ನಿಗೆ ಅಭ್ಯಂಗ ಮಾಡಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಅಂತ ಕಂಪಲ್ಸರಿ ಹೇಳಬೇಕು. ಈಗ ತುಂಬ ಮಕ್ಕಳು ಬರ್ತಾರೆ, ಮಗಂದು ವ್ಯಾನ್ ಬೆಳಗ್ಗೆ 7:15 ಬಂದುಬಿಡುತ್ತೆ, ಅವನಿಗೆ ಇಡೀ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ನಿಗೆ ಎದ್ದೇಳೋದೇ 7 ಗಂಟೆಗೆ, 7:30 ಒಳಗಡೆ ರೆಡಿ ಮಾಡಿ, ಪರವಾಗಿಲ್ಲ ಎದೆ ಬೆನ್ನಿಗಾದರೂ ಹಚ್ಚಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಸ್ನಾನ ಸಂಶಯದಲ್ಲಿ ಕಫ ಕಟ್ಕೊಳ್ಳೋದಿಲ್ಲ, ನಿಧಾನಕ್ಕೆ ದಿನಾನೇ ಕರೆಕ್ಟ್ ಆಗಿರುತ್ತೆ ಅನ್ನುವಂತಹ ದೃಷ್ಟಿಯಿಂದ. ಸೊ ತದರ್ಥಂಚ ಪೂರ್ವಂ ಸ್ವೇದೈಹಿ ಉಪಾಚರೆ, ಚೆನ್ನಾಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಅಂತ ಹೇಳೋದ್ರ ಮೂಲಕ ಅಲ್ಲಿನ ಕಫ ಕರೆಕ್ಟ್ ಆಗಿರುತ್ತೆ. ಡಿಸೀಸ್ ಟು ಡಿಸೀಸ್ ಸ್ಟ್ರಾಟಜೀಸ್ ಡಿಫ್ರೆಂಟ್. ಕೆಲವು ಡಿಸೀಸ್ಗಳಲ್ಲಿ ಹೇಗಿರುತ್ತಾ, ನೀವು ಟ್ರೀಟ್ಮೆಂಟ್ ಶುರು ಮಾಡಬೇಕಾದ್ರೆ ಫಸ್ಟೇ ಉದ್ಭವ ಸ್ಥಾನಕ್ಕೆ ಫೋಕಸ್ ಮಾಡಬೇಕು. ನೀನು ಯಾವುದು ಪ್ಯಾರಾಸಿಟಮಾಲ್ ಕೊಟ್ಟು ಜ್ವರ ಕಡಿಮೆ ಮಾಡೋದಲ್ಲ, ಫಸ್ಟ್ ಸಂಪ್ರಾಪ್ತಿ ವಿಘಟನೆಗೆ ಉಪವಾಸ ಹಾಕೋದು ಇಸ್ ಇಂಪಾರ್ಟೆಂಟ್. ಅದು ಯಾವುದಕ್ಕೆ? ಜ್ವರಕ್ಕೆ. ಆದರೆ ಇಲ್ಲಿ ಸ್ಥಾನ ಸಂಶಯಕ್ಕೆ ಫೋಕಸ್ ಕೊಟ್ಟರು. ಫಸ್ಟ್ ಇಲ್ಲೊಂಚೂರು ಕ್ಲಿಯರ್ ಮಾಡ್ಕೊಳ್ಳಿ, ಉಸಿರಾಡಲಿ ಒಂದು ನೆಟ್ಟಗೆ, ಆಮೇಲೆಲ್ಲ ಪ್ಯಾಕೆಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಇದಿಷ್ಟು ಮಾಡಿದಾಗ ಎದೆಯಲ್ಲಿರುವಂತಹ ಕಫ ಏನಾಗುತ್ತೆ, ಕರಗಲಿಕ್ಕೆ ಶುರುವಾಗುತ್ತೆ. ಸಪೋಸ್ ಅದಾಯಿತು, ದಿನಾ ನೀವು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಅಂತ ಹೇಳಿದ್ರಿ, ಏನಾಗುತ್ತೆ, ಒಳಗಡೆಯಿಂದ ಕಫ ಕರಗುತ್ತೆ. ಕರಗಿದ್ದು ಎಲ್ಲೂ ಹೋಗ್ಬೇಕು. ಈ ಸ್ಥಾನ ಯಾವುದು? ಯಾವ ರೋಗ ಮಾರ್ಗ ಇದು? ಇದು ಒಂದು ರೀತಿಯಲ್ಲಿ ಮಧ್ಯಮ ರೋಗ ಮಾರ್ಗ ತಾನೆ. ಇಲ್ಲಿ ಕರಗಿದ ಕಫ ಎಲ್ಲೋ ಹೋಗ್ಬೇಕು, ಕೋಷ್ಟಕ್ಕೆ ಹೋಗ್ಬೇಕು. ಕೋಷ್ಟಕ್ಕೆ ಹೋಗ್ಬೇಕು ಅಂದ್ರೆ ಈ ಆಮಾಶಯಕ್ಕೆ ಬರುತ್ತೆ. ಹಾಗಾಗಿ ಸುಮ್ಮನೆ ಕಫ ಕರಗೋದಕ್ಕೋಸ್ಕರ ಎಣ್ಣೆ ಹಚ್ಚಿ ಸ್ನಾನ ಮಾಡಿ, ಬಿಸಿನೀರಲ್ಲಿ ಸ್ನಾನ ಮಾಡಿ ಅಂತ ಹೇಳೋದಲ್ಲ. ಆ ಕರಗಿದ ದೋಷ ಕೋಷ್ಟಕ್ಕೆ ಬಂದ್ರೆ ಮೇಲಿಂದನೋ ಕೆಳಗಡೆಯಿಂದನೋ ಹೋಗುವ ವ್ಯವಸ್ಥೆನೂ ಮಾಡಬೇಕಲ್ವಾ. ಕಫವೇ ಜಾಸ್ತಿ ಇದ್ದರೆ ಅವಾಗ ಏನು ಮಾಡ್ತೀವಿ, ನಮ್ಮ ಪ್ರಿಸ್ಕ್ರಿಪ್ಷನ್ನಲ್ಲಿ ಕಫವನ್ನು ಕೆಳಗಡೆಯಿಂದ ಅಥವಾ ಮೇಲ್ಗಡೆಯಿಂದ ಹೊರಗೆ ಹಾಕುವಂತಹ ಔಷಧಿಯನ್ನು ಜೊತೆಗೆ ಕೊಟ್ಟಿರ್ತೀವಿ. ನಾವು ಎಷ್ಟಿಯನ್ನು ಕೊಟ್ಟಿರ್ತೀವಿ.
ಆಯ್ತಾ. ಎಷ್ಟು ಕೊಟ್ಟಾಗ ಏನಾಗುತ್ತೆ ಅದು ಛೇದಕ. ದಿನ ಈಗ ಗೊತ್ತಿಲ್ಲ, ಮುಂಚೆಲ್ಲ ಹಿಂಗೆ ಬರ್ತಿರ್ಲಿಲ್ಲ, ಈಗ ಬೆಳಿಗ್ಗೆ ಬ್ರಷ್ ಮಾಡಿದಾಗ ಒಂದಿಷ್ಟು ಕಫ ಕಫ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಛೇದಕ ಬರುತ್ತೆ ಉರ್ದು ಭಾಗದಲ್ಲಿ ಇತ್ತು ಅಂತಂದ್ರೆ. ಅದೇ ನಿಧಾನದಲ್ಲಿ ವಾತದ ನಿಧಾನ ಜಾಸ್ತಿ ಇತ್ತು, ಕಫದ ನಿಧಾನ ಕಡಿಮೆ ಇತ್ತು, ಆವಾಗಲೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಆವಾಗ ಆ ಕರಗಿದ್ದೆಲ್ಲ ಕೋಷ್ಟಕ್ಕೆ ಬರುತ್ತೆ. ಏನ್ ಬರುತ್ತೆ? ವಾತ ಬರುತ್ತೆ, ಕಫ ಬರುತ್ತೆ, ಎರಡು ಬರುತ್ತೆ. ವಾತ ಪ್ರಧಾನ ಅಂತ ಅವಾಗ ಏನ್ ಮಾಡ್ತೀವಿ, ಇನ್ನೊಂದು ಪ್ರಿಸ್ಕ್ರಿಪ್ಷನ್ ನಲ್ಲಿ ಸುಕುಮಾರ ಇರ್ತಾನೋ ಏನೋ ಒಂದಿರುತ್ತೆ, ಏರಂಡನೋ ಏನೋ ಒಂದಿರುತ್ತೆ, ಅದೇನ್ ಬಿಡುತ್ತೆ, ವಾತ ಕೋಷ್ಟಕ್ಕೆ ಬಂದ್ರೆ ಅದು ಅನುಗಮನ ಆಗಲಿ ಅಂತೇಳಿ. ಸೊ ಇಲ್ಲಿ ಏನ್ ಕರಗಿಸ್ತಿರೋ ಅದನ್ನ ಸೂಟೇಬಲ್ ಆಗಿ ಹೊರಗೆ ಹಾಕಕ್ಕೆ 5ರ ಕಫಚ್ಛೇದಕ ವಾತಾನುಲೋಮಕ ಕೊಡ್ತಾ ಇರಬೇಕು. ನೆಕ್ಸ್ಟ್ ಇದಿಷ್ಟು ಮಾಡ್ತಾ ಕೋಷ್ಠಂ ಪ್ರಾಪ್ತ. ಕೆಲವು ಸಲ ಏನಾಗುತ್ತೆ, ಒಂದು 4-5 ದಿನ ಚೆನ್ನಾಗಿ ಅಭ್ಯಂಗ ಸ್ವೇದ ಮಾಡಿದಾಗ ಯಾಕೋ ಮೊದಲಿಗಿಂತ ನನಗೆ ಹಸಿವು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಸಿವು ಕಮ್ಮಿ ಆಯಿತು, ತುಂಬ ಡ್ರೌಸಿ ಫೀಲ್ ಆಗುತ್ತೆ, ಇಲ್ಲಿಂದ ಲಾಲಾಸ್ರಾವ ಆಗುತ್ತೆ, ಮೊದಲಿನಷ್ಟು ಊಟ ಸೇರ್ತಾ ಇಲ್ಲ, ನನಗೆ ಅವರ್ಷನ್ ಬರ್ತಾ ಇದೆ ಅಂದರೆ ಅರ್ಥ ಏನು? ಈಗ ನೀವು ಸುಮ್ಮನೆ ಇರೋಂಗಿಲ್ಲ, ಅದು ಕೋಷ್ಟಕ್ಕೆ ಬಂದಿದೆ, ಆಮಾಶಯಕ್ಕೆ ಬಂದಿದೆ, ತಕ್ಷಣ ವಮನ ಮಾಡಿಸ್ಬೇಕು. ತಕ್ಷಣ ಅವಾಗ ವಮನನೇ ಚಾಯ್ಸ್ ಆಫ್ ಡ್ರಗ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸಂದರ್ಭದಲ್ಲಿ ನಾವು ವಮನ ಮಾಡಿಸಿಲ್ಲ, ಹೌದಾ, ಹಿಂಗಾಗ್ತಿದೆಯಾ, ವರ್ಣಾದಿ ಕಷಾಯ ಕೊಟ್ಟೆ ಅಥವಾ ಶುಂಠಿ ಕಷಾಯ, ಕಾಳುಮೆಣಸಿನ ಕಷಾಯ, ಉಷ್ಣ ತೀಕ್ಷ್ಣದ್ದು ಕಷಾಯ ಕೊಟ್ಟೆ, ಕಫ ಹರಡುವಾಗ ಏನಾಗ್ಬೋದು? ಅತ್ಯಂತ ರೂಕ್ಷ ಉಷ್ಣಗಳನ್ನು ಕೊಟ್ಟಾಗ ಕಫವನ್ನು ಹೊರಗೆ ಹಾಕಬೇಕಾಗಿತ್ತು. ನಾವು ಅದನ್ನು ಹಾಕಿಲ್ಲ, ನಿಧಾನವಾಗಿ ಒಣಗ್ಲಿಕ್ಕೆ ಶುರು ಆಯಿತು. ಅದನ್ನು ಆವಾಗ ನಾವೇ ತಪ್ಪು ಮಾಡಿದಾಗುತ್ತೆ. ತಾನಾಗಿ ಬಂದಿತ್ತು, ಅಭ್ಯಂಗಸ್ವೇದದಿಂದ ಕೋಷ್ಟಕ್ಕೆ ಬಂದಿತ್ತು, ಅವಾಗ ಅದನ್ನು ಇಮಿಡಿಯೇಟ್ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡಬೇಕು. ಸೊ ನೆಕ್ಸ್ಟ್ ಇಮಿಡಿಯೇಟ್ ನಾವು ಅದನ್ನು ವಮನದ ಮೂಲಕ ಹೊರಗೆ ಹಾಕಬೇಕು. ಶ್ವಾಸದಲ್ಲಿ ಎಲ್ಲೂ ಸಹಿತ ಶ್ವಾಸದಲ್ಲಿ ಸ್ನೇಹಪಾನ ಮಾಡಿ ವಮನ ಮಾಡಿಸುವಂಥದ್ದು ಕಡಿಮೆ. ಯಾಕಂದರೆ ಆಲ್ರೆಡಿ ಕರಗಿದ ಕಫ ಬರುತ್ತೆ, ಅಲ್ಲಿ ಸ್ವೇದನದ ಇಂಪಾರ್ಟೆಂಟ್ ಜಾಸ್ತಿ. ಶ್ವಾಸದಲ್ಲಿ ಸ್ನೇಹನಕ್ಕಿಂತ ಸ್ವೇದನದ ಇಂಪಾರ್ಟೆಂಟ್ ಜಾಸ್ತಿ. ಬಿಕಾಸ್ ಆಲ್ರೆಡಿ ಕಫ ಇದೆ, ಅದು ಕರಗಿಸೋದು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಒಂದಿನ ಚೆನ್ನಾಗಿ ಉತ್ಕರ್ಷಕರ ಆಹಾರ ಕೊಟ್ಟು ವಮನ ಮಾಡಿಸಿ ಬಿಡಬೇಕು. ನೋಡಬೇಕಾಗಿರೋದು ಏನಂದರೆ ಕಫದ ಸ್ವರೂಪ ಹೇಗಿದೆ. ಕೆಲವರು ಹೇಳ್ತಾರೆ ತುಂಬ ಹೊತ್ತು ಕೆಮ್ಮಿ 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 ಗಟ್ಟಿ ಕಫ ಬರುತ್ತೆ, ಅದು ಈಚೆ ಬಂದಮೇಲೆ ಸ್ವಲ್ಪ ಆರಾಮ ಅನ್ಸುತ್ತೆ ಅಂತೇಳಿ. ಅಂದರೆ ಈ ಕಫ ಹೇಗಿರುತ್ತೆ, ಗ್ರಥಿತವಾಗಿರುತ್ತೆ, ವಾತದಿಂದ ಒಣಗಿ 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 ಹೋಗಿರುತ್ತೆ. ಅವರಿಗೆ ಸದ್ಯದಲ್ಲಿ ವಮನ ಮಾಡಿಸೋಕ್ಕಾಗಲ್ಲ. ಎಷ್ಟೋ ದಿನ ನೀನು ಅಭ್ಯಂಗ ಸ್ವೇದ ಮಾಡಿ 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 ಕರಗಿ 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 ಇಂಟರ್ನಲ್ಲಿನೂ ಸ್ವಲ್ಪ ಉಷ್ಣ ಕಫ ಕರಗಿಸುವಂತಹ ಲವಣಯುಕ್ತ ಔಷಧಿಗಳನ್ನೆಲ್ಲ ಕೊಟ್ಟು 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 ಕಫ ಯಾವಾಗ ಈಸಿಯಾಗಿ ಆಗತ್ತೆ ಅಂತನ್ನುವಂಥ ಸ್ಟೇಜ್ ಬರುತ್ತೆ, ದೆನ್ ಯು ಹ್ಯಾವ್ ಟು ಪರ್ಫಾರ್ಮ್ ವಮನ ಕರ್ಮ. ನೆಕ್ಸ್ಟ್, ಸೊ ಇಲ್ಲಿ ದಧ್ಯುತ್ತರೇಣವ ಅಂತ ಇದೆ, ಆಯ್ತಾ. ಹೌ ಟು ಡಿಸೈಡ್, ಒಂದು ಶ್ವಾಸ ಕೇಸಲ್ಲಿ ನಾನು ವಮನ ಮಾಡಿಸಲೇ ಬೇಡವಾ? ಎಷ್ಟೊಂದು ಸಂದರ್ಭದಲ್ಲಿ ಕನ್ಫ್ಯೂಷನ್ ಆಗಿಬಿಡುತ್ತೆ, ಉತ್ಕರ್ಷ ಇದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಸಿಂಪಲ್ ಇದನ್ನು ಕೊಟ್ಟರು. ಯಾವಾಗ ನೀವು ಟ್ರೀಟ್ಮೆಂಟ್ ಅಭ್ಯಂಗ ಸ್ವೇದ ಇತ್ಯಾದಿಗಳನ್ನು ಮಾಡಿದ ಮೇಲೆ ಪೇಷಂಟ್ ಯಾವಾಗ ಒಂದು ವೇಳೆ ಕೆಮ್ಮು ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಇದೆ, ಯಾಕೋ ಎದೆ ಡಬ್ಬ ಹೊಡಿತಾ ಇದೆ, ಇದ್ದಕ್ಕಿದ್ದಾಗ ನಾನೇನು ನಿನ್ನ ಹಾಡಕ್ಕೂ ಹೋಗಲಿಲ್ಲ, ಜಾಸ್ತಿ ಹೊತ್ತು ಮಾತಾಡಲೂ ಇಲ್ಲ, ಇವತ್ತು ಬೆಳಗ್ಗೆಯಿಂದ ಯಾಕೋ ವಾಯ್ಸು ಇಲ್ಲ, ಸ್ವರ ಸಾದ ಆಗಿದೆ, ಹಾಗೇನಾದರೂ ಆಯಿತು ಅಂತಂದರೆ ಇಟ್ ಮೀನ್ಸ್ ದ್ಯಾಟ್ ರೆಡಿ ಇದೆ ದೋಷ, ವಮನ ಮಾಡಿಸೋಕ್ಕೆ ದೋಷ ರೆಡಿ ಇದೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ದಧ್ಯುತ್ತರೇಣ ಮೊಸರನ್ನು ಕೊಡಬೇಕು. ಹಾಲು ಕೊಡ್ಲಿಕ್ಕೆ ಹೇಳಲಿಲ್ಲ, ಹಾಲು ಕೊಟ್ಟರು ಕಫೋತ್ಕರ್ಷ ಆಗುತ್ತೆ, ಬಾಳೆಹಣ್ಣು ತಿಂದರೂ ಕಫೋತ್ಕರ್ಷ ಆಗುತ್ತೆ. ಬಟ್ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಮೊಸರು ಕೊಟ್ಟು ಕಫೋತ್ಕರ್ಷ ಮಾಡೋದು ಆ್ಯಂಡ್ ಹಾಲು ಕೊಟ್ಟು ಕಫೋತ್ಕರ್ಷ ಮಾಡೋದು. ಏನು ಹೇಳಿದ್ರು ನೋಡ, ಮೊಸರು, ಮೀನು ಉಷ್ಣ, ನಮಗೆ ಹೆಂಗಿರ್ಬೇಕು, ಬರೇ ಕಫ ಹೆಚ್ಚು ಮಾಡುವಂಥದ್ದು ಆಗಿರ್ಬಾರ್ದು,
ಕರಗಿಸಿರ್ಬೇಕು ಅದನ್ನ. ಅದಕ್ಕೇನೆ ವಮನ ಬೆಳಗ್ಗೆ 5:30 ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ? ಒಂಚೂರು ಬಿಸಿಲು ಹೀಗೆ ಬರ್ಬೇಕಂತೆ. ಯಾಕೆ? ಆ ಕಫ ಅವಾಗ ಕರಗಿದ ಅವಸ್ಥೆಯಲ್ಲಿರುತ್ತೆ ಅಂತೇಳಿ. ಸೊ ಉತ್ಕ್ಲೇಶಕದಲ್ಲೂ ಸಹಿತ ಯಾವುದು ಕಫವನ್ನು ಕರಗಿಸುತ್ತೋ, ಅಂದ್ರೆ ಸ್ವಲ್ಪ ಉಷ್ಣ ಇದ್ದು ಕಫವನ್ನು ಹೆಚ್ಚು ಮಾಡುವಂಥದ್ದಿರುತ್ತೋ ಅಂಥದ್ದೇ ಉತ್ಕ್ಲೇಶಕಗಳು ಆಹಾರವನ್ನು ಕೊಟ್ಟು ವಮನವನ್ನ ಮಾಡಿಸ್ಬೇಕು. ನೆಕ್ಸ್ಟ್, ಸೊ ದಿಸ್ ಇಸ್ ಶೋಧನ. ಅಂದ್ರೆ ಫಸ್ಟ್ ವಮನ ಎಲ್ಲಿ ಮಾಡಿಸ್ಬೇಕು ಶ್ವಾಸದಲ್ಲಿ ಅನ್ನೋದಕ್ಕೆ. ಇದಿಷ್ಟು ಮಾಡಿದ ನಂತರ ಏನಾಗುತ್ತೆ, ಎಲ್ಲ ಸ್ರೋತಸ್ಸುಗಳಲ್ಲಿ ಸಾಫ್ಟ್ನೆಸ್ ಕ್ರಿಯೇಟ್ ಆಗುತ್ತೆ. ರಿಮೆಂಬರ್, ನೀವು ಹಿಸ್ಟ್ರಿಯಲ್ಲಿ ಫಸ್ಟ್ ಲಿಸ್ಟ್ ಮಾಡಿದ್ರಲ್ಲ, ಅಪಾನದಿಂದ ತೊಂದರೆನ, ಉದಾನದಿಂದನ, ವ್ಯಾನದಿಂದನ ಅಂತೆಲ್ಲ ಮಾಡಿದ್ರಲ್ಲ. ಇಫ್ ಯು ಫೌಂಡ್ ಔಟ್ ವ್ಯಾನ ಇಸ್ ಕಲ್ಪ್ರೇಟ್, ಸರ್ವಾಂಗ ಅಭ್ಯಂಗನೇ ಹೇಳ್ಬೇಕು ಪೇಷಂಟ್. ಆಯ್ತಾ? ಅಂದ್ರೆ ಬರೀ ಎದೆ ಬೆನ್ನಿಗೆ ಹಚ್ಚಿದ್ರೆ ಸಾಲೋದಿಲ್ಲ. ಅಪಾನದ ದೃಷ್ಟಿ ಇದೆ ಅಂತಂದ್ರೆ ಎದೆ ಬೆನ್ನಿನ ಜೊತೆಗೆ ಹೊಟ್ಟೆ ಸೊಂಟ ಹಚ್ಚಲೇಬೇಕು. ಅಂದ್ರೆ ಇಲ್ಲಿನ ಮಾತಕ್ಕೆ ನಾವು ಮಾಡಲೇಬೇಕು. ಪ್ರಾಣದ ತೊಂದರೆ ಇದೆ ಅಂತಂದ್ರೆ ಬರೀ ಅಭ್ಯಂಗ ಇಷ್ಟೊಂದು ಮಾಡಿ ಇಲ್ಲಿ ನೋಡಿದ್ರೆ ಒಣಗಿ ಹೋಗ್ಬಿಟ್ಟಿರುತ್ತೆ, ಉಷ್ಣ ಇರುತ್ತೆ, ತಲೆಗೆ ಎಣ್ಣೆನೇ ಹಾಕಲ್ಲ ಮನುಷ್ಯ, ಪ್ರಯೋಜನ ಆಗಲ್ಲ. ದಿನ ಶಿರೋಭ್ಯಂಗನು ಮಾಡೋಕ್ಕೆ ಹೇಳ್ಬೇಕು. ಸೊ ಈ ಸ್ನೇಹನ ಅನ್ನುವಂಥದ್ದು ಇಡೀ ಸಂಪೂರ್ಣ ಶರೀರದಲ್ಲಿ ಆಕ್ಚುಲಿ ಸರ್ವಾಂಗ ಅಭ್ಯಂಗ ಇಸ್ ಬೆಸ್ಟ್ ಫಾರ್ ಆಲ್ ಶ್ವಾಸ, ಬಟ್ ಅಟ್ ಲೀಸ್ಟ್ ಯಾವ ಇನ್ವಾಲ್ವ್ ವಾತ ಇದೆಯೋ ಅದಕ್ಕನುಗುಣವಾಗಿ ಸೂಕ್ಟೇಬಲ್ ಅಭ್ಯಂಗವನ್ನು ಹೇಳಬೇಕು. ಸೊ ನಿರತತೆ ಸುಖಮಾಪ್ನೋತಿ, ಒಂದ್ಸಲ ಕಫ ಕಿತ್ತು ಆಚೆ ಹೋಯಿತು ಅಂದರೆ ಒಂದ್ಸಲಕ್ಕೆ ಆರಾಮಾಗುತ್ತೆ. ಸ್ರೋತಸ್ಸು ಚ ವಿಶುದ್ಧೇಶು ಚರತಿ ಅವಿಹತಃ ಅನಿಲಃ, ಯಾವುದೇ ಅಡೆತಡೆ ಇಲ್ಲದೆ ಇರುವ ರೀತಿಯಲ್ಲಿ ವಾತವು ಚಲನೆ ಆಗುತ್ತೆ. ಆಮೇಲೆ ಸ್ರೋತಸ್ಸುಗಳು ಮೃದುವಾಗಿ ಅದರ ಮೂಲಕ ವಾತದ ಗತಿ ಸರಿ ಇರೋದ್ರಿಂದ ಶ್ವಾಸದ ವೇಗ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಶ್ವಾಸ ಪೂರ್ತಿ ಸಂಪ್ರಾಪ್ತಿ ವಿಘಟನೆ ಆಗಲಿಲ್ಲ. ನೆಕ್ಸ್ಟ್, ಓಕೆ, ಇನ್ನು ಕೆಲವು ಸಲ ಬರ್ತಾರೆ ಏನು, ಯಾವಾಗ ನನಗೆ ಹೊಟ್ಟೆ ಊದ್ಕೊಡುತ್ತೋ ಅಂದ್ರೆ ಆತ್ಮಾನ ಆಗುತ್ತೋ, ಗ್ಯಾಸ್ ತುಂಬಿಕೊಳ್ಳದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ, ಬ್ಲೋಟಿಂಗ್, ಅವಾಗಲೇ ವೀಸಿಂಗ್ ಬರುತ್ತೆ ಅಂತೇಳಿ. ಇದರ ಅರ್ಥ ಮೇಲ್ಭಾಗದಲ್ಲಿ ಕಫ ಕಟ್ಕೊಂಡು ಬಂದಿರೋದಲ್ಲ, ಕೆಳಭಾಗದಲ್ಲಿ ವಾತದಿಂದಾಗಿ ಬಂದಿರುತ್ತೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅದನ್ನ ಅಲ್ಲಿಂದಲೇ ಕೆಳಗೆ ಹಾಕಬೇಕು. ಅದಕ್ಕೆ ಎನಿ ಪೇಷಂಟ್ ಆಫ್ ಶ್ವಾಸ ವಿಚ್ ಕಮ್ಸ್ ಟು ಯು ವಿತ್ ದ ಲಕ್ಷಣ ಆಫ್ ಸಮಾನ, ಸಮಾನ ಹಿಯರ್ ರೆಫರ್ಸ್ ಟು ಉದಾರ ಆತ್ಮಾನ. ಉದಾ ಬರ್ತದೆ, ಅವರು ಹಿಂಗೆ ಮಾಡ್ತಾರೆ, ತೇಗು ಬರುತ್ತೆ, ವಿಸಿಲ್ ಬರುತ್ತೆ, ಈ ಥರ ತೇಗು ಬರುತ್ತೆ, ದಟ್ ಈಸ್ ಉದಾವೃತ. ತಮಕೆ, ತಮಕೆ ಕೂತು ಸಡನ್ ಆಗಿ ಎದ್ದ ತಕ್ಷಣ ಒಂದ್ಸಲ ಕಣ್ಣು ತಕ್ಕಲು ಬಂದಂಗೆ ಆಗೋದು, ಇಲ್ಲ ಮೈಲ್ಡಾಗಿ ಗಿಡ್ಡಿನೆಸ್ ಬಂದಂಗೆ ಆಗೋದು, ದ್ಯಾಟ್ ಈಸ್ ತಮಕ, ತಮ ಪ್ರವೇಶ. ಅಥವಾ ಏನೋ ಫಾರ್ ಫ್ಯೂ ಸೆಕೆಂಡ್ಸ್ ಬ್ಲ್ಯಾಂಕ್ ಆದಂಗೆ ಆಗುತ್ತೆ ಡಾಕ್ಟ್ರೆ ಅಂತ ಹೇಳ್ತಾರೆ, ದ್ಯಾಟ್ ಕಂಡೀಷನ್ ತಮಕೆ. ಇದಿದ್ದರೆ, ಈ ಮೂರು ಲಕ್ಷಣ ಶ್ವಾಸದಲ್ಲಿದ್ದರೆ ಅವಾಗ ವಿರೇಚನ ಕೊಡಬೇಕು. ಆಯ್ತಾ? ವಿರೇಚನ ಯಾಕೆ ಕೊಡಬೇಕು? ನೋಡಿದ್ರೆ ಅದು ಪಿತ್ತ ವಾತದ್ದಲ್ವಾ, ಅದು ಹೊಟ್ಟೆ ಉಬ್ಬರಿಸ್ಕೊಂಡಿರೋದು, ಬಸ್ತಿ ಕೊಡಬೇಕಿತ್ತಲ್ಲ. ಆದರೆ ಮೊದಲೇ ನೋಡಿದ್ವಿ, ಉತ್ಪತ್ತಿ ಸ್ಥಾನ, ಉದ್ಭವ ಸ್ಥಾನ, ಆಮಾಶಯ ಅಥವಾ ಪಿತ್ತಸ್ಥಾನ ಅಂತ ಹೇಳಿದರೆ, ಜೊತೆಗೆ ಇದು ತಮಕ ಅನ್ನುವಂಥ ಲಕ್ಷಣ ಇದೆಯಲ್ಲ, ತಮ ಪ್ರವೇಶ ಅಂತ. ಆ್ಯಂಡ್ ದಿಸ್ ಈಸ್ ಡ್ಯೂ ಟು ಪಿತ್ತದ ಇನ್ವಾಲ್ವ್ಮೆಂಟ್. ಸೊ ಇದು ಪಿತ್ತವಾತದ ಕಾಂಬಿನೇಷನ್. ಅದಕ್ಕೆ ಮಾತುಲುಂಗ ಅಮ್ಲವೇತಸೈ ಹಿಂಗು ಪೀಲು ಬಿಡೈರ್ಯುಕ್ತಂ ಅನ್ನಂ ಸ್ಯಾತ್ ಅನುಲೋಮನಂ. ಏನಿದೆ ಕಾಮನ್ ಇಲ್ಲಿ? ಮಾತುಲುಂಗ ಅಮ್ಲವೇತಸ, ಅಮ್ಲಹ ಮೂಢವಾತ ಅನುಲೋಮನ, ಅಂದ್ರೆ ವಾತವನ್ನು ಅನುಲೋಮನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹಿಂಗು ಪೀಲು ಬಿಡೈರ್ಯುಕ್ತಂ ಅನ್ನಂ, ಒಂದು ವೇಳೆ ಜಾಸ್ತಿ ಇಲ್ಲ, ಸ್ವಲ್ಪ ಆ ಥರ ಬ್ಲೋಟಿಂಗ್ ಇದೆ ಅಂತ ಆದರೆ ಏನು ಮಾಡ್ತೀವಿ ಗೊತ್ತಾ? ಒಂಚೂರು ಬಿಸಿ ಬಿಸಿ ಅನ್ನ, ಆ ಅನ್ನ ಸ್ವಲ್ಪ ಹಿಂಗುವಷ್ಟು ಚೂರನ್ನ ಹಾಕೊಳ್ಳಿ, ಆಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಅಂತೇಳಿ. ಅದರಲ್ಲಿ ಹಿಂಗೂ ಇದೆ, ಆಮ್ಲದ್ರವ್ಯನೂ ಇದೆ, ಅದರಲ್ಲಿ ತುಪ್ಪನೂ ಹಾಕ್ಕೊಂಡಿದ್ದೀವಿ. ಅವಾಗ ಏನಾಗುತ್ತೆ? ವಾತದ ಅನುಲೋಮನ ಆಗುತ್ತೆ. ಇಲ್ಲ ಜಾಸ್ತಿನೇ ಇದೆ, ಒಂದಿನ ಏನು ಮಾಡಿ ಅವಾಗ
ಏನಾದರೂ ಆಮ್ಲರಸ, ಆಮಲಕ್ಕಿ ಕಷಾಯ, ಕೋಕಂ ವೃಕ್ಷಾಮ್ಲ ಅದರದ್ದು ಕಷಾಯ ಅಥವಾ ಬೇರೆ ಯಾವುದೋ ಆಮ್ಲದ ಕಷಾಯದಲ್ಲಿ ಈ ವಿರೇಚನ ದ್ರವ್ಯವನ್ನು ಕೊಟ್ಟು ಒಂದ್ಸಲಕ್ಕೆ ವಿರೇಚನ ಕೊಡಬೇಕು. ಆಯ್ತಾ? ಯೂಶಲಿ ನಾವು ಏನು ಮಾಡ್ತೀವಿ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಚೆನ್ನಾಗಿ ಕೋಕಮ್ದು ಸಾರು ಥರ ಮಾಡ್ಕೊಳ್ಳಿ, ಇಲ್ಲ ಕಷಾಯ ಮಾಡ್ಕೊಳ್ಳಿ, ಒಂಚೂರು ಉಪ್ಪು ಇದೆಲ್ಲ ಹಾಕಿ 1-2 ಚಮಚ ಏನೆಲ್ಲ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಟ್ಬಿಡ್ತೀವಿ. ಒಳ್ಳೆ ವಿರೇಚನ ಆಗಿಬಿಡುತ್ತೆ. ಇಲ್ಲಿ ಫೋಕಸ್ ಏನಾಯಿತು, ಬರೇ ವಿರೇಚನ ಅಲ್ಲ, ವಾತಾನುಲವನಕ್ಕೆ ಆಮ್ಲದ್ರವ್ಯ, ಏನಾದರೂ ಕಫ ಇದ್ರೆ ಕರಗುತ್ತೆ, ಲವಣ ಮತ್ತೆ ಹಿಂಗು ಅಲ್ವಾ. ಸೊ ಈ ರೀತಿ ಇದ್ದಾಗ ಒಂದು ವಿರೇಚನವನ್ನು ಕೊಡಬೇಕು. ಇದಾದ ನಂತರ ಇದೇ ಟೆಂಡೆನ್ಸಿ ಜಾಸ್ತಿ ಇದ್ರೆ ನಮ್ಮ ಪ್ರಿಸ್ಕ್ರಿಪ್ಷನ್ನಲ್ಲಿ ಯಾವಾಗಲೂ ಮೊದಲನೇ ತುತ್ತಿಗೆ ಇಂಗುವಾಷ್ಟಕ ಪ್ಲಸ್ ತುಪ್ಪ ಇದನ್ನು ಕಲಿಸ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡಿಸ್ಬೋದು. ಈ ಸಂಪ್ರದಾಯ ಪ್ರಧಾನವಾಗಿ ಇದ್ದಂತಹ ಕಂಡೀಷನ್ನಲ್ಲಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಫಾರ್ ವಿರೇಚನ. ಶ್ವಾಸದಲ್ಲಿ ವಿರೇಚನಕ್ಕೆ ಕೊಡೋ ಕಂಡೀಷನ್ ಯಾವುದು? ಇದು ರಿಮೆಂಬರ್, ಎಲ್ಲರೂ ನಾವು ಬೈಹರ್ಟ್ ಮಾಡಿರುವಂತಹ ಶ್ಲೋಕ ಕಾಸಿನೇ ಶಬ್ದನಂ ತದ್ಯ ಸ್ವರಭಂಗೇಶ ಬುದ್ಧಿಮಾನ್ ವಾತಶ್ಲೇಷ್ಮ ಹರೈರ್ಯುಕ್ತ್ಯ ತಮಕೇತು ವಿರೇಚನಂ ಅಂತೇಳಿ ಆ ಲಾಸ್ಟ್ ಪಾರ್ಟನ್ನು ಮಾತ್ರ ಇಟ್ಕೊಂಡು ತಮಕೇತು ವಿರೇಚನಂ, ತಮಕೇತು ವಿರೇಚನಂ, ತಮಕ ಶ್ವಾಸ ಬಂದಲ್ಲೆಲ್ಲ ವಿರೇಚನ ಅಲ್ಲ. ಅಲ್ಲಿ ತಮಕೇತು ವಿರೇಚನಂ ಅಂತಂದ್ರೆ ಯಾವಾಗ ತಮ ಪ್ರವೇಶದಂತಹ ಲಕ್ಷಣ ಇರುತ್ತೋ, ಪಿತ್ತದ ಇನ್ವಾಲ್ವ್ಮೆಂಟ್ ಇರುವಂತಹ ಲಕ್ಷಣ ಇರುತ್ತೋ ಆವಾಗ ವಿರೇಚನ ಕೊಡಬೇಕು ಅನ್ನುವಂಥದ್ದು ದಟ್ ವಿ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಆಯ್ತು, ಮೇಲ್ಗಡೆ ವಮನ ಮಾಡಿಸಿದ್ದೇವೆ, ಕೆಳಗಡೆ ವಿರೇಚನ ಮಾಡಿಸಿದ್ದೇವೆ. ಈಗ ಆರಾಮಾಗಿದ್ದಾನೆ, ಈಗ ಡೈಲಿ ವೀಸಿಂಗ್ ಇಲ್ಲ, ಬಟ್ ಸ್ಟಿಲ್ ಒಳಗಡೆ ಲೀನ ಆಗಿರುವಂತಹ ದೋಷ ಇದ್ದೇ ಇರುತ್ತೆ ಒಂದಿಷ್ಟು. ಆವಾಗ ನೀವು ಧೂಮಪಾನವನ್ನು ಮಾಡಿಸ್ಬೋದು. ಆ ಲೀನ ಇರುವಂತಹ ಅಂಟ್ಕೊಂಡಿರುವಂತಹ ಸ್ರೋತಸ್ಸುಗಳಲ್ಲಿ ಅಂಟ್ಕೊಂಡಿರುವಂತಹ ದೋಷ ಎಲ್ಲ ತೆಗೆಯುತ್ತೆ. ಸೊ ಧೂಮಪಾನ ಯಾವಾಗ ಮಾಡಿಸೋದು? ನಾಟ್ ಇನ್ ದಿ ಅರ್ಲಿ ಸ್ಟೇಜಸ್. ಒಂದು ರೌಂಡ್ ದೋಷ ಹೋದ ಮೇಲೆ ಧೂಮಪಾನ ಮಾಡಿಸ್ಬೇಕು. ನೆಕ್ಸ್ಟ್ ಇದನ್ನು ಹೇಳಿದೆ ನಾನು, ಅಂದ್ರೆ ತಮಕೇತು ವಿರೇಚನಂ ಅನ್ನುವಂಥವ್ರು ಎಲ್ಲರೂ ತಮಕ ಶ್ವಾಸದಲ್ಲಿ ವಿರೇಚನ ಕೊಡಬೇಕು ಅಂತ ಅನ್ಕೋತಾರೆ. ಇಟ್ ಇಸ್ ತಪ್ಪು. ಯಾವುದೋ ಒಂದು ರ್ಯಾಂಡಮ್ ಕೇಸು ತಮಕ ಶ್ವಾಸ ಅಂತ ಹೇಳಿ ಬಂದಿತ್ತು, ಅಲ್ಲಿ ಪಿತ್ತದ ಲಕ್ಷಣನೇ ಇಲ್ಲ, ಎಲ್ಲ ಕಫವಾದದ ಲಕ್ಷಣ ಇದೆ, ಅಲ್ಲಿ ವಿರೇಚನ ಕೊಟ್ಟರೆ ತೊಂದರೆ ಆಗುತ್ತೆ, ಅವನ ಹಸಿವು ಇನ್ನಷ್ಟು ಕಡಿಮೆ ಆಗುತ್ತೆ. ಈ ಭಾಗದಲ್ಲಿದ್ದಂತಹ ಕಫ ಗ್ರಹಣಿ ಭಾಗಕ್ಕೆ ಬಂದು ವಿರೇಚನ ಕೊಟ್ಟಾದ್ಮೇಲೆ ಒಂದು ಶ್ವಾಸ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ವಿರೇಚನ ಕೊಟ್ಟಾದ್ಮೇಲೆ ಹಸಿವೇನೆ ಹೋಗ್ಬಿಡುತ್ತೆ. ಸೊ ತಮಕೇತು ವಿರೇಚನಂ ರೆಫರ್ಸ್ ಟು ಪಿತ್ತ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ. ನೆಕ್ಸ್ಟ್ ಇಲ್ಲಿ ತಮಕೇತು ವಿರೇಚನಂ ಅನ್ನುವಂತಹ ಶ್ಲೋಕ ಚರಕ ಸಂಹಿತೆಯಲ್ಲಿ ನೋಡ್ಬೇಕಾದ್ರೆ ಅದು ಎಲ್ಲಿ ಹೇಳಿದ್ದಾರೆ? ಪೂರ್ತಿ ಫಸ್ಟ್ ಆಕ್ತಂ ಲವಣ ತೈಲ ಹೇಳಿದ್ರು, ಎಲ್ಲಾ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳಿದ್ರು, ಧೂಮಪಾನ ಹೇಳಿದ್ರು, ಎಲ್ಲ ಹೇಳಿದ್ರು. ಕೊನೆಗೆ ಇದನ್ನು ಹೇಳಿ ತಮಕೇತು ವಿರೇಚನಂ ಅಂತ ಹೇಳಿ 2 ಯೋಗ ಕೊಟ್ಟಿದ್ದಾರೆ, ಷಟ್ಯಾದಿ ಚೂರ್ಣ, ಇನ್ನೊಂದು ಮುಕ್ತಾದಿ ಚೂರ್ಣ ಅಂತ ಹೇಳಿ. ಈ ಆರ್ಡರ್ ನೋಡಿದ್ರೆ ಏನ್ ನೆನಪಾಗುತ್ತೆ ಅಂದ್ರೆ, ಶ್ವಾಸದ ಟೈಪ್ಸ್ ಎಷ್ಟು? ಮಹಾ, ಊರ್ಧ್ವ, ಚಿನ್ನ. ಈ 3 ಟೋಟಲಿ ಅಸಾಧ್ಯ. ಇನ್ನೊಂದು ಯಾವುದು? ಮತ್ತೊಂದು ಯಾವುದು? ಕ್ಷುದ್ರ. ಕ್ಷುದ್ರಕ್ಕೆ ಏನು ಹೇಳಿದ್ದಾರೆ? ಒಂದು 5 ನಿಮಿಷ ರೆಸ್ಟ್ ಮಾಡು, ತಾನೇ ಸರಿಯಾಗುತ್ತೆ, ಚಿಕಿತ್ಸೆನೇ ಬೇಡ. ಸೊ ಎಂಟೈರ್ ಶ್ವಾಸ ಚಿಕಿತ್ಸೆ ಮೀನ್ಸ್ ವಿಚ್ ಚಿಕಿತ್ಸಾ? ತಮಕ ಶ್ವಾಸ ಚಿಕಿತ್ಸಾ. ಸೊ ಇಡೀ ಚಾಪ್ಟರ್ ಅಲ್ಲೇ ತಮಕ ಶ್ವಾಸ ಚಿಕಿತ್ಸೆ ಹೇಳಿದ್ದಾರೆ. ದ ಚಾಪ್ಟರ್, ದ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಬಿಗಿನ್ ವಿತ್ ದಿ ಶೋಧನಾ ಅಂಡ್ ಅದರ್ ಲೈನ್ ಆಫ್ ಟ್ರೀಟ್ಮೆಂಟ್. ಮತ್ತು ಲಾಸ್ಟಿಗೆ ತಮಕೇತು ವಿರೇಚನಂ ಅಂತ ಹೇಳಿ ತಮಕ ಶ್ವಾಸದಲ್ಲಿ ವಿರೇಚನ ಕೊಡಿ ಅಂತ ಯಾಕಪ್ಪ ಹೇಳ್ತಾರೆ? ಇಡೀ ಚಾಪ್ಟರ್ ತಮಕ ಶ್ವಾಸ ಚಿಕಿತ್ಸೆ, ಕೊನೆಗೆ ಎಂತಕ್ಕೆ ತಮಕೇತು ವಿರೇಚನಂ? ಪ್ರೀವಿಯಸ್ ಲೈನ್ ಅಲ್ಲಿ ಕಾಸಿನೇ ಸ್ವರಭಂಗೇಚ, ಯಾವುದೋ ಒಂದು ಪೇಷಂಟ್ ವಿತ್ ಶ್ವಾಸ ಅಸೋಸಿಯೇಟೆಡ್ ವಿತ್ ತಮ ಪ್ರವೇಶ ಬಂದ್ರೆ ವಿರೇಚನ ಕೊಡಿ. ಎನಿ ಪೇಷಂಟ್ ಆಫ್ ಶ್ವಾಸ ಅಲಾಂಗ್ ವಿತ್ ದ ಲಕ್ಷಣ ಆಫ್ ಸ್ವರಭೇದ ಅಂಡ್ ಕಾಸ, ದೆನ್ ವಮನ ಮಾಡಿಸಿ ಅಂತ ಹೇಳಿ. ಅದನ್ನೇ ನಾವು ವಮನದ ಇಂಡಿಕೇಶನ್ ನಲ್ಲಿ ನೋಡಿದ್ವಿ. ವಿಶೇಷಾತ್ ಕಾಸ ಅಂತ ಹೇಳಿದ್ದಾರೆ. ಕೆಮ್ಮಿದೆ, ಗಂಟ್ಲಲ್ಲಿ ಕಫ ಕಟ್ಕೊಂಡಂಗಿದೆ, ವಮನ. ಅಂದ್ರೆ ಉಸಿರಾಡಕ್ ತೊಂದರೆ ಇದ್ದೇ ಇದೆ, ವೀಸಿಂಗ್ ಇದ್ದೇ ಇದೆ.
ವೀಸಿಂಗ್ ವಿತ್ ಕಣ್ಣು ಕತ್ತಲು ವಿರೇಚನ. ಶ್ವಾಸದಲ್ಲಿ ಕೊನೆಗೆ 2 ಎಕ್ಸ್ಟ್ರಾ ಟೈಮ್ಸ್ ಹೇಳ್ತಾರೆ. ಯಾವುದು? ಸಂತಮಕ ಮತ್ತೆ ಪ್ರಥಮಕ. ಸಂತಮಕ ಪ್ರಥಮಕದಲ್ಲಿ ಏನು ವಿಶೇಷವಾಗಿ ಹೇಳಿರೋದು ಅವರು? ಆಮೇಲೆ ತಣ್ಣೀರು ಕುಡಿದ್ರೆ ಆರಾಮ್ ಅನ್ಸುತ್ತೆ. ತಣ್ಣೀರು ಕುಡಿದ್ರೆ ಆರಾಮ್ ಅನ್ಸುತ್ತೆ ಅಂದ್ರೆ ದೋಷ ಯಾವುದು ಇನ್ವಾಲ್ಡ್? ಪಿತ್ತ. ಸೊ ತಮಕೇತು ವಿರೇಚನಂ ಅಂದ್ರೆ ನೇರವಾಗಿ ರೆಫರ್ಸ್ ಟು ಕಾಸದಲ್ಲಿ ಶ್ವಾಸದಲ್ಲಿ ಪಿತ್ತದ ಇನ್ವಾಲ್ವ್ಮೆಂಟ್ ಇದ್ದಾಗ ಕುಡಿ ಅಂತ ಹೇಳಿ. ಅದಾದ ನಂತರ ಯೋಗ ನೋಡಿ. ನೆಕ್ಸ್ಟ್ ಷಟ್ಯಾದಿ ಚೂರ್ಣ ಇನ್ನೊಂದು. ನೆಕ್ಸ್ಟ್ ಮುಕ್ತಾದಿ ಚೂರ್ಣ. ಇಲ್ಲಿ ನೋಡಿ, ಮುಕ್ತ, ಪ್ರವಾಳ, ವೈಡೂರ್ಯ, ಶಂಖ, ಸ್ಫಟಿಕ, ಅಂಜನ. ಅತ್ಯಂತ ಶೀತ ತಾನೇ ಇವೆಲ್ಲ. ಶೀತ ಇದ್ದಿದ್ದು ಶ್ವಾಸದಲ್ಲಿ ಕೊಡ್ಬೋದಾ? ಆಕ್ಚುಲಿ ಇಲ್ಲ. ಇಲ್ಲೂ ನೋಡಿ, ವಾಲಕಂಚ ಸಮಂ ಚೂರ್ಣ, ಅಷ್ಟಗುಣ ಶರ್ಕರ. ಶೀತಲವಾದಂತಹ ದ್ರವ್ಯಗಳು, ಶೀತವೀರ್ಯವಾದಂತಹ ದ್ರವ್ಯಗಳು ಇವೆ. ಆದರೆ ಇದು ಎರಡೇ ಯೋಗ ಹೇಳಿರೋದು. ಇದಾದ್ಮೇಲೆ ಮತ್ತೆ ಕನ್ಕ್ಲೂಸಿಂಗ್ ಶ್ಲೋಕ ಬರುವಂಥದ್ದು. ಅಂದ್ರೆ ಯಾವ ಪೇಷಂಟ್ ಅಲ್ಲಿ ನೀನು ಪ್ರವಾಳ ಭಸ್ಮ ಕೊಡಬೇಕು? ಶ್ವಾಸದಲ್ಲಿ ಪ್ರವಾಳ ಭಸ್ಮ ಕೆಲಸ ಮಾಡುತ್ತೆ, ಪ್ರವಾಳ ಪಂಚಾಮೃತ ಕೆಲಸ ಮಾಡುತ್ತೆ, ಕಾಮದೂಖ ಮೌಕ್ತಿಕ್ ಕೆಲಸ ಮಾಡುತ್ತೆ. ಯಾವಾಗ ಕೆಲಸ ಮಾಡುತ್ತೆ? ಪಿತ್ತದ ಇನ್ವಾಲ್ವ್ಮೆಂಟ್ ಇರುವಂತಹ ಶ್ವಾಸದಲ್ಲಿ ವಿರೇಚನ ಕೊಟ್ಟ ನಂತರ ಶಮನೌಷಧಿ ಕೊಡಬೇಕಾದ್ರೆ ಯು ಸಿಲೆಕ್ಟ್ such kind of medicine which has pittahara dravyas in it as well as svasahara dravyas. ಎಲ್ಲದಕ್ಕೆ ವಿಸಿಂಗ್ ಇದ್ದಲ್ಲಿ ನಾವು ಪಿಪಲಿ, ಮರಿಚ, ಶುಂಠಿ ಅಲ್ಲ ಬಳಸೋದು. ಈ ಕೇಸ್ಗಳಲ್ಲೆಲ್ಲ ಈ ಥರದ್ದು ಬೆಳೆಸ್ತೇವೆ. ಕ್ಲಿಯರಾ? ಸೊ ಇದರಲ್ಲಿ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಅಮ್ಲಪಿತ್ತದಲ್ಲಿ ಹೇಳಿರುವಂತಹ ಎಷ್ಟೋ ಮೆಡಿಸಿನ್ಸು ಶ್ವಾಸದಲ್ಲಿ ಹೆಲ್ಪ್ ಆಗುತ್ತೆ. ಯಾವ ಶ್ವಾಸದಲ್ಲಿ ಅಂದರೆ ಈ ಶ್ವಾಸದಲ್ಲಿ. ನಾಟ್ ಇನ್ ಆಲ್ ಶ್ವಾಸಸ್, ಬಟ್ ದಿಸ್ ಶ್ವಾಸದಲ್ಲಿ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸೊ ಇದನ್ನು ನಾವು ಒಂದು ಈಚ್ ಒನ್ ಆಫ್ ಅಸ್ ಶುಡ್ ಹ್ಯಾವ್ ಅವರ್ ಓನ್ ಥೆರಪೆಟಿಕ್ ಇಂಡೆಕ್ಸ್. ಶ್ವಾಸ ಅಂತ ಹೇಳಿದ ತಕ್ಷಣ ಅವಸ್ಥೆಗಳನ್ನು ಬರೆಯೋದು, ಅದಕ್ಕೆ ಸೂಟೇಬಲ್ ಮೆಡಿಸಿನ್ ಬರೆದಿಡೋದು. ಯಾಕಂದರೆ ಮಾರ್ಕೆಟಲ್ಲಿ ಎನ್ ನಂಬರ್ ಆಫ್ ಮೆಡಿಸಿನ್ಸ್ ಅವೈಲೇಬಲ್ ಇದೆ. ನಾನು ಯಾವ್ದು ಕೊಡಬೇಕು, ನನ್ನ ಕ್ಲಿನಿಕ್ನಲ್ಲಿ ಏನಿದೆ ಅಂತ ನೋಡಬೇಕಲ್ಲ. ಹಾಗೆ ಬೇರೆ ಬೇರೆ ಅವಸ್ಥೆಗಳನ್ನು ಗುರುತಿಸಿಡಬೇಕು ಶ್ವಾಸದಲ್ಲೂ ಸಹಿತ. ವೆದರ್ ಟು ಗೋ ಫಾರ್ ಶೋಧನ ಆರ್ ನಾಟ್, ಹೌ ಟು ಡಿಸೈಡ್? ಬಲವಾನ್ ದುರ್ಬಲೋ ಅಪರಹ. 20 ವರ್ಷದಿಂದ ಶ್ವಾಸ ಇದೆ, ಆಲ್ರೆಡಿ ಮಾಡರ್ನ್ ಮೆಡಿಸಿನ್ ತಗೋತಾ ಇದ್ದಾರೆ. ಅವರು ಆಲ್ರೆಡಿ ಇನ್ಹೇಲರ್ಸು, ಆಮೇಲೆ ನಡುವೆ ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡು ನಿನ್ನ ಹತ್ರ ಬಂದಿದ್ದಾರೆ. ಆವಾಗ ಅಕ್ತಂ ಲವಣ ತೈಲೇನ ಅಂತೆಲ್ಲ ಮಾಡಿ ವಮನ ಮಾಡಿಸೋಕೆ ಹೋಗ್ಬಾರ್ದು. ಯಾಕೆ? ವರ್ಷಾನುಗಟ್ಟಲೆ ತಗೊಂಡು ದುರ್ಬಲ ಆಗಿರ್ತಾನೆ, ಅಲ್ಲಿ ಮಾಡಕ್ಕೆ ಹೋಗ್ಬಾರ್ದು. ಸೊ ಶೋಧನ ಯಾಕಂದ್ರೆ ಅಂಥ ಸಂದರ್ಭದಲ್ಲಿ ಶೋಧನ ಮಾಡಿಸಿದ್ರೆ ನಿನ್ನೆವರೆಗೆ ಆರಾಮಿಲ್ಲ, ನೀವು ಈ ವಮನ ಹಿಂಗೆ ಮಾಡಿ 4ನೇ 5ನೇ ವೇಗ ವಮನದ್ದು ಬಂತು ಅಂತ ಹೇಳಿದ ತಕ್ಷಣ ಬೀಸಿಂಗ್ ಜಾಸ್ತಿ ಆಗುತ್ತೆ. ಸೊ ಬಲವಾನ್ ಇದಾನ, ದುರ್ಬಲ ಇದಾನ ಅಂತ ತಿಳ್ಕೊಳ್ಬೇಕು. ಒಂದು ಕಫಾಧಿಕ ಇದೆಯಾ, ವಾತಾಧಿಕ್ಯ ಇದೆಯಾ ಅಂತ ತಿಳ್ಕೊಬೇಕು. 2ನೇದು ಬಲವಾನ್ ಪ್ಲಸ್ ಕಫಾಧಿಕ ಇದ್ರೆ ಮಾತ್ರ ಶೋಧನ. ಬಲವಾನ್ ಪ್ಲಸ್ ವಾತಾಧಿಕ ಇದ್ರೆ ಯು ಕ್ಯಾನ್ ಗೋ ಫಾರ್ ವಮನ, ಮೃದು ವಮನ. ಒಂದ್ಸಲ ವಮನ ವೇಗ, 2ನೇ ವೇಗ ಅಷ್ಟೇ, ಮುಗಿದೋಯ್ತು. ಆ ಪಿತ್ತ ಅಂತ ಆಗುವವರೆಗೂ ಬೆರಳು ಹಾಕ್ಸಿನೂ ವಮನ ಮಾಡಿಸುತ್ತೆ, ಹೋಗ್ಬಾರ್ದು. ಇದು 2ನೇ. ಆಯ್ತಾ? ದುರ್ಬಲ ಕಫಾಧಿಕ್ಯ. ಅವಾಗ ಏನು ಮಾಡಬೇಕು? ಕಫ ಸಿಕ್ಕಾಬಟ್ಟೆ ಇದೆ, ನೋಡಿದ ತಕ್ಷಣ ಅನ್ಸುತ್ತೆ ಅಯ್ಯೋ ಈಗಲೇ ಬೆರಳು ಹಾಕಿ ವಾಂತಿ ಮಾಡಿಸ್ಬಿಡ್ಬೇಕು, ಅಷ್ಟು ಕಫ ಇದೆ. ಆದರೆ ಒಣಗುರು ಕಡ್ಡಿ ಸುಸ್ತು ಹೊಡೆದಿದ್ದಾನೆ. ಅವಾಗ ಎಂತಹ ದ್ರವ್ಯವನ್ನ ಶಮನವಾಗಿ ಕೊಡಬೇಕು ಅಂದ್ರೆ ಅದು ಕಫಚ್ಛೇದಕವಾಗಿ ಇರಬೇಕು. ಅಂದ್ರೆ ನೀನು ವಮನ ಮಾಡಿಸಿಲ್ಲ, ಆದರೆ ಅವನು ದಿನಕ್ಕೆ 4 ಸಲ ಹೋಗಿ ಉಗುಳ್ತಾನೆ ಕಫ. ಎಷ್ಟು? ಏಲಕ್ಕಿ, ಏಲಾದಿ ಚೂರ್ಣ, ಎಷ್ಟ್ಯಾದಿ ಚೂರ್ಣ, ಈ ಥರದ್ದು. ಅಂದರೆ ಕಫಚ್ಛೇದನ ಆಗಿ ತಾನೇ ಸ್ವಲ್ಪ ದಿನ ಹೋಗ್ತಾ ಇರ್ತಾರೆ. ಇದು ಕಫ ಆಧಿಕ್ಯ ಬಟ್ ದುರ್ಬಲ.
ನೆಕ್ಸ್ಟ್ ವಾತಾದಿತ್ಯ ದುರ್ಬಲ, ಏನು ಮಾಡಕ್ಕೆ ಹೋಗಬಾರ್ದು, ಬರೀ ಅಭ್ಯಂಗ, ಓರಲ್ ಮೆಡಿಕೇಶನ್, ಶೋಧನ ಸುದ್ದಿಗೆ ಹೋಗಬಾರ್ದು ಅಂತ ಕಂಡೀಷನ್. ನೆಕ್ಸ್ಟ್ ಅದಕ್ಕೆ ಅಂಥ ಕಂಡೀಷನ್ನಲ್ಲಿ ನೋಡಿ, ಅಂಥ ಕಂಡೀಷನ್ನಲ್ಲಿ ಏನು ಮಾಡಬೇಕು ಅಂದರೆ ದುರ್ಬಲ ಇದ್ದಾನೆ, ವಾತ ಹೆಚ್ಚು, ಕಫ ಇಲ್ಲ ಅಂತ ಸಂದರ್ಭದಲ್ಲಿ ವಾತಿಕಾನ್ ದುರ್ಬಲಾನ್ ಬಾಲಾನ್ ವೃದ್ಧಾನ್ ಅನಿಲಸೂದನೈ ತರ್ಪಯೇತ್ಏವ ಶಮನೈ ಸ್ನೇಹಯೂಷ ರಸಾಗಿ. ಆಯ್ತಾ? ಅಂದರೆ ಕಟ್ಟು, ಬೇಳೆ ಕಟ್ಟು ಅದಕ್ಕೆ ಚೆನ್ನಾಗಿ ಒಗ್ಗರಣೆಗೆ ತುಪ್ಪ ಬಳಸುವಂಥದ್ದು. ಆಯ್ತಾ? ವಾತಾನುಲೋಮನ ಆಗಲಿಕ್ಕೆ ಏನಾದರೂ ಒಂದು ಅಮ್ಲದ್ರವ್ಯ, ಬರೀ ಇದರಲ್ಲೇ ಮೇಂಟೈನ್ ಮಾಡಬೇಕು. ವಾತ ಅನುಲೋಮನ ಆಗಬೇಕು, ಕಫ ಹರ ಆಗಬೇಕು. ಏನೇ ಕೊಡೋದಿದ್ರು ಸಹಿತ ಶಮನ ಆ್ಯಂಡ್ ಪಥ್ಯ ಆಹಾರದಲ್ಲೇ ಕೊಡಬೇಕು ಹೊರತು ತೀಕ್ಷ್ಣ ಶೋಧನಾದಿಗಳನ್ನಾಗಲಿ ತೀಕ್ಷ್ಣ ಔಷಧಿ ಪ್ರಯೋಗಗಳನ್ನಾಗಲಿ ಮಾಡಬಾರ್ದು. ನೆಕ್ಸ್ಟ್ ಎಸ್ ಲಾಸ್ಟಿಗೆ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಯತ್ಕಿಂಚಿತ್ ಕಫವಾತಘ್ನಂ ಉಷ್ಣಂ ವಾತಾನುಲೋಮನಂ ಭೇಷಜಂ ಪಾನಮನ್ನಂ ವಾ ತದ್ಧಿತಂ ಶ್ವಾಸ ಚಿಕ್ಕಿನೆ. ಹೆಂಗಿರಬೇಕು ಕಾಂಬಿನೇಷನ್? ಯತ್ಕಿಂಚಿತ್ ಕಫವಾತಘ್ನಂ, ನೀ ಏನೇ ಕೊಡೋದಿದ್ರು ನೋಡು ಆ ಪರ್ಟಿಕ್ಯುಲರ್ ಕಾಂಬಿನೇಷನ್ ಕಫವಾತ ಹರ ಆಗಿರಬೇಕು, ಉಷ್ಣ ಆಗಿರಬೇಕು. ಅಫ್ಕೋರ್ಸ್ ಎಕ್ಸೆಪ್ಷನ್ ಆ ಪಿತ್ತಜ ಕಂಡೀಷನ್, ಬಟ್ ಇನ್ ಜನರಲ್ ಅದು ಉಷ್ಣ ಆಗಿರಬೇಕು. ವಾತಾನುಲೋಮನಂ ಆಗಿರಬೇಕು ಅಂದರೆ ಶ್ವಾಸದಲ್ಲಿ ಒಂದಾದರೂ ಅಮ್ಲದ್ರವ್ಯ ಇರಬೇಕು, ನೆನಪಿಡಬೇಕು. ಚಿಕಿತ್ಸೆಯಲ್ಲಿ ವಾತಾನುಲೋಮನ ಮಾಡೋಕ್ಕೆ ಶ್ವಾಸದಲ್ಲಿ ಅಮ್ಲ ಒಳ್ಳೆಯದು. ವಾತಾನುಲೋಮನ ಒಂದು ದ್ರವ್ಯವಾದರೂ ಇರಲೇಬೇಕು. ಆಯ್ತಾ? ಇದು ಕೊಡಲೇಬೇಕು. ಅದು ಹೇಗೆ ಬೇಕಾದರೂ ಕೊಡಿ. ಭೇಷಜಂ ವಾ ಪಾನಂ ವಾ ಅನ್ನಂ ವಾ. ಅಂದರೆ ಕೆಲವು ಸಲ ಏನು ಮಾಡ್ತೀವಿ, ಹಸಿವು ಸ್ವಲ್ಪ ಕಡಿಮೆ ಇದೆ, ಪದೇ ಪದೇ ನೀರು ಕುಡಿಯೋ ಚಟ ಹತ್ತಿಬಿಟ್ಟಿದೆ, ಬಾಯಾರಿಕೆನೂ ಆಗುತ್ತೆ ಅಂತಾದರೆ ನೀರಿಗೆ ಒಂದೆರಡು ಚಮಚ ದ್ರಾಕ್ಷಾಸವ ಹಾಕಿ ಬಾಯಾರಿಕೆ ಆದಾಗ ಅದನ್ನು ಕುಡಿಯಿರಿ ಅಂತ ಹೇಳ್ತೀವಿ. ಅಮ್ಲ, ದೀಪನ, ವಾತಾನುಲೋಮನ ಇದಕ್ಕೊಳ್ಳುವ ಪ್ರೋಸೆಸ್ಸನ್ನು ಗಮನಿಸಬೇಕಾಗುತ್ತೆ. ಬಿಸಿ ಅನ್ನ, ದಿನ ಬಿಸಿ ಅನ್ನ, ತುಪ್ಪ, ಉಪ್ಪು ಕಲಿಸ್ಕೊಂಡು ತಿನ್ನಿ ಅಂತ. ಏನಾಯಿತು? ಕಫವಾತಾಗ್ನ ಉಷ್ಣಂ ವಾತಾವರಣ. ಅದಕ್ಕೆ ಒಂಚೂರು ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡು ತಿನ್ನಿ ಅಂತ ಹೇಳೋದು. ಅಮ್ಲ ರುಚಿಗೆ ಅಲ್ವಾ? ಅಥವಾ ವೃಕ್ಷಾಮೃತದ ಪೌಡರು ಸಿಗುತ್ತೆ, ಅದನ್ನು ಹಾಕಿ ತಗೊಳ್ಳಿ ಅಂತ ಹೇಳೋದು. ಇಲ್ಲ ಹೀಗೂ ಅಷ್ಟೇ ತಗೊಳ್ಳೋಣ, ಅದನ್ನು ಹಾಕಿ ತಗೊಳ್ಳಿ. ಸೊ ಇದನ್ನು ಕಾನ್ಸ್ಟೆಂಟಾಗಿ ಮಾಡ್ತಾ ಇರಬೇಕು. ಆಹಾರ ಇರೋದ್ರಿಂದ ಏರ್ಪೇರಾಗಿ ಎಡವಟ್ಟಾಗೋ ಚಾನ್ಸಸ್ ವೆರಿ ಮಿನಿಮಮ್. ನೆಕ್ಸ್ಟ್ ಸೆಕೆಂಡ್ ಪ್ರಿನ್ಸಿಪಲ್, ವಾತಕೃತ್ವಾ ಕಫಹರಂ ಕಫಕೃತ್ವಾ ಅನಿಲಾಪಹಂ ಕಾರ್ಯಂ ನೈಕಾಂತಿಕಂ ತಾಭ್ಯಾಂ ಪ್ರಾಯಶ್ರೇಯೋ ಅನಿಲಾಪಹಂ. ಬ್ಯಾಲೆನ್ಸಿಂಗ್ ಬಿಟ್ವೀನ್ ವಾತ ಆ್ಯಂಡ್ ಕಫ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಶ್ವಾಸ ಚಿಕಿತ್ಸೆ. ಯಾಕೆಂದರೆ ತುಂಬ ಕಫ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಟೋಕಲಾದಿ ಚೂರ್ಣ, ಗಾಲಿಶಾದಿ ಚೂರ್ಣ ಇತ್ಯಾದಿಗಳನ್ನು ಕೊಡ್ತಾ ಜೇನುತುಪ್ಪದಲ್ಲಿ ಕಲಸಿ ನೆಕ್ಕಿ ಅಂತ ಕೊಡ್ತಾ ಕಫ ಕಡಿಮೆ ಆಗುತ್ತೆ, ವಾತ ಜಾಸ್ತಿ ಆಯಿತು ಅಂದರೆ ಬೀಜನ್ ಜಾಸ್ತಿ ಆಗುತ್ತೆ. ವಾತ ಜಾಸ್ತಿ ಆಯಿತು, ಸೊ ಕಂಠಕಾರಿ ಘೃತ ಕೊಟ್ಟೆ. ಒಂದು ತಿಂಗಳು ಬರಲೇ ಇಲ್ಲ, ಅವನು ಕಂಠಕಾರಿ ಘೃತ ತಗೋತಾನೆ ಇದ್ದಾನೆ. ಕಫ ಹೆಚ್ಚಾಗಿ ಒಂದಿನ ಬೆಳಗ್ಗೆ ಬೀಜನ್ ಜಾಸ್ತಿ ಆಗುತ್ತೆ. ಅಂದರೆ ವಾತ ಮತ್ತು ಕಫವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಯಾವುದೇ ಪೇಷಂಟಿಗೆ ಒಂದು ವಾರ 10 ದಿನ 15 ದಿನ ಕಫಾಹಾರ ಚಿಕಿತ್ಸೆ ಮಾಡಿದರೆ ನೆಕ್ಸ್ಟ್ ವಾಪಸ್ ಬಾ ಅಂತ ಹೇಳಬೇಕು, ನೆಕ್ಸ್ಟ್ ಸ್ವಿಚ್ ಆನ್ ಟು ದಿ ನೆಕ್ಸ್ಟ್ ಇದಕ್ಕೆ ಆ ಥರ ಬ್ಯಾಲೆನ್ಸ್ ಮಾಡಬೇಕು. ಈಗ ಸಪೋಸ್ ಯಾವುದೋ ಒಂದು ಕೇಸು, ಸರ್ ನಾನು ಇರೋದೇ ಇಲ್ಲ, ನಾನು 3 ತಿಂಗಳಿಗೆ ಔಷಧಿ ಕೊಟ್ಬಿಡಿ ಅಂತ ಹೇಳಿ, 3 ತಿಂಗಳಿಗೆ ಔಷಧಿ ಕೊಟ್ಬಿಡಿ, ನಾನು 3 ತಿಂಗಳ ನಂತರನೇ ಬರೋದು, ನಾನು ಔಟ್ ಆಫ್ ಸ್ಟೇಷನ್ ಇರ್ತೇನೆ ಅಂತ. ಅವಾಗ ಏನು ಮಾಡಬೇಕು? ಅಂತಹ ಪರಿಸ್ಥಿತಿ ಬಂದರೆ ಬೆಟರ್ ಟು ಚೂಸ್ ಅನಿಲಾಪಹಂ, ಪ್ರಾಯಃ ಶ್ರೇಯೋ ಅನಿಲಾಪಹಂ. ಗಿವ್ ಫೋಕಸ್ ಮೋರ್ ಟುವರ್ಡ್ಸ್ ದಿ ವಾತಹರ. ಯಾಕೆಂದರೆ ನೆಕ್ಸ್ಟ್ ಅಲ್ಲೇ ಹೇಳ್ತಾರೆ, ಒಂದು ವೇಳೆ ವಾತಹರ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಿ ನೀವು ಕಫ ಹೆಚ್ಚಾದರೆ ಆ ಕಫ ಕರಗಿಸೋದು ಈಸ್ ಮೋರ್ ಈಸಿ ದ್ಯಾನ್ ಕಫಕ್ಷಯ ಮಾಡಿ ವಾತ ಪ್ರಕೋಪ ಆದರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ಕಷ್ಟ.
ಪ್ರಾಣನೇ ಹೋಗ್ಬಿಡುತ್ತೆ. ಹಂಗಾಗಿ ಅದನ್ನು ಮಾಡಿಬಿಡಿ. ಬೆಟರ್ ಟು ಗಿವ್ ವಾತಾನುಕೂಲನ ದ್ರವ್ಯ ಅಂತೇಳಿ ಇದು ಯಾವಾಗಲೂ ತಲೆಯಲ್ಲಿರಬೇಕು. ಯಾಕೆ ಅಂದರೆ ಯಾವುದೇ ಪೇಷಂಟಿಗೆ ಔಷಧಿಯನ್ನು ಕೊಟ್ಟು 1 ತಿಂಗಳವರೆಗೆ ತಗೊಳ್ತಾ ಇರಿ ಅಂತ ಹೇಳಬಾರ್ದು. ನೆನ್ಪಿಟ್ಕೋಬೇಕು. ಫ್ರೀಕ್ವೆಂಟ್ ಆಗಿ ಬರುತ್ತೆ ಹೇಳಬೇಕು. ನಂಬರ್ 1. ನಂಬರ್ 2, ಋತು ಗಮನಿಸೋದು ತುಂಬ ಇಂಪಾರ್ಟೆಂಟು. ಶೀತಕಾಲದಲ್ಲಿ ಏನು ಕೊಡಬೇಕು, ಉಷ್ಣಕಾಲದಲ್ಲಿ ಏನು ಕೊಡಬೇಕು, ಆ ಚೇಂಜ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಸುಮ್ಮನೆ. ಏನು ಕೇಳಿಸ್ಕೊಂಡ್ರಿ? ವೇರಿಯಸ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಸೌಂಡ್ಸ್ ನಮಗೆ ಬೇಕಾದಷ್ಟು ಸಿಗುತ್ತೆ. ರೇಲ್ಸ್, ರಾಂಕೈ, ಕ್ರೆಪ್ಟಸ್ಸು, ವೀಸು ಎಲ್ಲ ಸಿಗುತ್ತೆ. ಆಯಿತು, ಎಲ್ಲ ನಾನು ಎಕ್ಸ್ಪರ್ಟ್ ಆಗಿಬಿಟ್ಟೆ. ಈಗ ಆಸ್ಕಲ್ಟೇಷನ್ನಲ್ಲಿ ಇದು ಕ್ರೆಪ್ಟಸ್ಸೇ, ಇದು ರೇಲ್ಸೇ, ಇದು ವೀಸೇ, ಇದು ರಾಂಕೈನೇ. ನನಗೇನು ಸಿಕ್ತು ಟ್ರೀಟ್ಮೆಂಟ್ ಮಾಡೋಕ್ಕೆ? ಅದಕ್ಕೆ ಈ ಸೌಂಡ್ಗಳನ್ನು ನಮ್ಮ ಪ್ರಕಾರ ವಾತ, ಕಫ ಇವುಗಳಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಬೇಕು. ಆ ಫಸ್ಟದ್ದು ಸೌಂಡು ಹೀಗೆಲ್ಲ ಬಂದರೆ ಅದು ವಾತ. ಆಯಿತಾ? ನೀನು ಲೋಟದಲ್ಲಿ ನೀರು ಹಾಕಿ ಸ್ಟ್ರಾದಲ್ಲಿ ಫುಲ್ ಊದಿದ್ರೆ ಆ ಸೌಂಡು ಕಫ. ಅವರು ಆ ವಾತ ಹೋಗ್ಲಿ, ನೀನು ಊದ್ತಿದೀಯ ಸ್ಟ್ರಾದಲ್ಲಿ, ಅದು ಹೋಗಕ್ಕೆ ಅಲ್ಲಿ ನೀರು ಬಿಡ್ತಾ ಇಲ್ಲ ಅಲ್ವಾ? ನೀರು ತೆಗೆದುಬಿಟ್ಟು ಲೋಟಕ್ಕೆ ಎಣ್ಣೆ ಹಾಕೋದು, ಆಮೇಲೆ ಊದೋದು, ಸೌಂಡ್ ಬೇರೆ. ತುಪ್ಪ ಹಾಕೋದು, ಊದೋದು, ಸೌಂಡ್ ಬೇರೆ. ಜ್ಯೂಸ್ ಹಾಕೋದು, ಊದೋದು, ಸೌಂಡ್ ಬೇರೆ. ಈ ಸೌಂಡ್ಗೆ ಅನುಗುಣವಾಗಿ ಕಫದ ಅವರೋಧ ಹೇಗಿದೆ, ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಭ್ಯಂಗ ಸ್ವೇದ ಆದ ನಂತರ ಈ ಸೌಂಡಲ್ಲಿ ಚೇಂಜ್ ಬರುತ್ತಾ, ಎಷ್ಟು ಚೇಂಜ್ ಬಂತು, ಈ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಶ್ವಾಸದಲ್ಲಿ ಮಾಡುವಾಗ. ಸೊ ಈ ಎಷ್ಟೊಂದರಲ್ಲಿ ಕೇವಲ ವಾತದ ಶಬ್ದ ಕೇಳಿಸಿದ ತಕ್ಷಣ ಸ್ನೇಹಪಾನ ಮಾಡಿಸ್ಬಿಡ್ತೀವಿ. ಪಟ್ ಅಂತೇಳಿ ಈ ಸೌಂಡಲ್ಲೂ ಸಹಿತ ನಮಗೆ ವೇರಿಯೇಷನ್ ಕಂಡು ಬರುತ್ತೆ. ಸೊ ಸೇಮ್ ಎಕ್ಸಾಮಿನೇಷನ್ನು ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅವರ್ ಓನ್ ಲ್ಯಾಂಗ್ವೇಜ್. ಆಯುರ್ವೇದದ ವಿಧಾನದಲ್ಲಿ ನಾವು ಆ ರೆಸ್ಪಿರೇಟರಿ ಸೌಂಡ್ಸನ್ನು ಅರ್ಥ ಮಾಡಿಕೊಂಡು ವಾತ ಇದೆಯಾ ಕಫ ಇದೆಯಾ ಅಂತೇಳಿ ತಿಳ್ಕೋಬೇಕು. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಮಾಡುವಾಗಲೂ ಅಷ್ಟೇ. ಇನ್ಸ್ಪೆಕ್ಷನ್ ಪಾಲ್ಪೇಷನ್ನಲ್ಲಿ ಮುಟ್ಟು ನೋಡಬೇಕು. ಎಷ್ಟೊಂದು ಸಂದರ್ಭದಲ್ಲಿ ಬಿಸಿ ಇರುತ್ತೆ, ಆವಾಗ ಅಭ್ಯಂಗಕ್ಕೆ ಎಷ್ಟೊಂದು ಸಂದರ್ಭದಲ್ಲಿ ಬರೀ ಬೆಣ್ಣೆ ಹಚ್ಚಕ್ಕೆ ಕೊಡ್ತೀವಿ. ತುಂಬ ಒಳಗಡೆ ಇನ್ಫ್ಲೇಮ್ ಆಗಿ ಶ್ವಾಸಕ್ರಿಯೆ ಬರ್ತಾ ಇರುತ್ತೆ. ಆವಾಗ ಚೆನ್ನಾಗಿ ಬೆಣ್ಣೆ ಅಭ್ಯಂಗ, ಶತಾವರಿ ಘೃತದ ಅಭ್ಯಂಗ, ಶತಾವರಿ ತೈಲದ ಅಭ್ಯಂಗ ಇತ್ಯಾದಿಗಳನ್ನು ಮಾಡ್ತೀವಿ. ತುಂಬ ಗ್ರಥಿತ ಕಫ ಇತ್ತು ಅಂತಂದರೆ ಸರ್ಷಪ ತೈಲದ ಅಭ್ಯಂಗ, ಸಹಚರಾದಿ ತೈಲದ ಅಭ್ಯಂಗ ಇತ್ಯಾದಿಗಳನ್ನು ಮಾಡ್ತೀವಿ. ಕೇವಲ ವಾತದ ಸೌಂಡ್ ಇದೆ, ವಾತನೇ ಜಾಸ್ತಿ ಆಗಿರುವಂಥದ್ದು ಅಂತಾದಾಗ ಕ್ಷೀರಪದ ತೈಲ, ಧನ್ವಂತರ ತೈಲ ಇತ್ಯಾದಿ ವಾತಹರ ಆಯ್ತಾ ಬೃಹಣವಾದಂಥ ತೈಲಗಳನ್ನೆಲ್ಲ ಮಾಡೋದಿದೆ. ಸೊ ಇದಿಷ್ಟನ್ನು ನಾವು ಗಮನಿಸಿಕೊಂಡು ಸಿಂಪಲ್ ಆಗಿ ಶ್ವಾಸ ಚಿಕಿತ್ಸೆಯನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಕ್ಲಿಯರಾ? ಇದಿಷ್ಟರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇಫ್ ನೋ ಡೌಟ್ಸ್, ನಾವೀಗ ಆ್ಯಸ್ ಯೂಶುವಲ್ ಬೇರೆ ಬೇರೆ ಥರದ ಯೋಗಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗೋಣ. ಥ್ಯಾಂಕ್ ಯು. ಬರೀ ಈ ಕಡೆ ಮಾತ್ರ ಚಪ್ಪಾಳೆ ತಟ್ತಿದ್ದಾರೆ. ಅಲ್ಲ, ಯಾಕೆ ಚಪ್ಪಾಳೆ ತಟ್ಟೋದಕ್ಕೆ ಮತ್ತೆ ಹೇಳ್ತಿದ್ರೆ ಅಂದರೆ ದ ರೀಸನ್ ಈಸ್, ಈಗ ಶ್ವಾಸ ಚಿಕಿತ್ಸೆ ನೋಡಿದ್ವಿ, ಲಾಸ್ಟ್ ಟೈಮ್ ಕಾಸ ಚಿಕಿತ್ಸೆ ನೋಡಿದ್ವಿ. ಕಲಿಬೇಕಾದ್ರೆ ನಮ್ಮ ಮುಖಗಳು ತುಂಬ ಡೆಪ್ತಾಗಿ ಹೋಗ್ತಿದೆ ಅನ್ಸುತ್ತೆ ಮುಖ. ಸರ್ ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು, ಶ್ವಾಸದೆಲ್ಲ ಬೇರೆ ಬೇರೆ ಪ್ರೆಸೆಂಟೇಷನ್ಸ್ ಹೇಳ್ತಾ ಇದ್ರು, ಎಂಜಾಯ್ ಮಾಡ್ತೀರಾ ಅಂತ ಅನಿಸ್ತು. ಅಂದರೆ ನಮ್ಗೆ ಈಸಿ ಯಾವಾಗ ಅನ್ಸುತ್ತೆ ಅಥವಾ ನೋಡಿದಾಗ ಎಂಜಾಯ್ಮೆಂಟ್ ಯಾವಾಗ ತೊಗೊಳ್ತೀವಿ ಅಂದರೆ ಈ ಕೇಸನ್ನು ಮಾಡರ್ನ್ ಕೊರಿಲೇಟ್ ಮಾಡಿ ಬ್ರಾಂಕೆಲಾಸ್ಮಾ, ಬ್ರಾಂಕೈಟಿಸ್ ಹಿಂಗೆ ಹೇಳಿ ಅದು ಚಿಕಿತ್ಸೆ ಹೇಳಿ ಒಂದಷ್ಟು ಟೆಸ್ಟಿಮೋನಿ ಹಾಕಿ ಅದು ನೋಡಿದಾಗ ಚಪ್ಪಾಳಿ ತಟ್ಟಿ, ಬಟ್ ಹೋಗಿ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟೊಂದು ವಿಷಯಗಳು ಸಿಗಲ್ಲ. ಸೊ ಸರ್ ತುಂಬ ಬೇರೆ ಬೇರೆ ಪ್ರೆಸೆಂಟೇಷನ್ಸ್ನ ಅಂದರೆ ಎಲ್ಲಾದರೂ ನಾನು ನೋಡೋದು ಕಡಿಮೆ, ನನ್ನ ಎಕ್ಸ್ಪೀರಿಯನ್ಸೇ ಕಡಿಮೆ ಇರ್ಬೋದು, ಎಲ್ಲಾದರೂ ಸಂಪ್ರಾಪ್ತಿನ ಅರ್ಥ ಮಾಡಿಸಿ ಯಾವ್ಯಾವ ಅವಸ್ಥೆಗಳಲ್ಲಿ ಏನು ಚಿಕಿತ್ಸೆಗಳನ್ನು ಕೊಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡೋ ವಿಧಾನನೇ ನಾವು ನೋಡಿರಲ್ಲ.
ಸೊ ದ ಕಾನ್ಸೆಪ್ಟ್ ಆಫ್ ಪ್ರಾಗಲ್ಭ್ಯಂ ಕ್ಲಿನಿಕಲ್ ಮಾಸ್ಟರ್ ಸೀರೀಸ್ ಆಗಿದ್ರೆ ಒಂದು ವ್ಯಾಧಿಯನ್ನು ತಗೊಂಡು ನಮ್ಮದೇ ಅರ್ಧ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡಿಕೊಂಡು ಚಿಕಿತ್ಸೆ ಹೋಗ್ಬೋದು, ಅದ್ರ ಬೇರೆ ಬೇರೆ ಆಯಾಮಗಳು ತಿಳ್ಕೊಳ್ತಾ ಹೋಗೋದು ಅಂತ. ಸೊ ಮತ್ತೊಮ್ಮೆ ಸರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಜೊತೆಗೆ ಸರ್ ಪರ್ಮಿಷನ್ ತೊಗೊಂಡು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ, ಬಿಕಾಸ್ ಇಷ್ಟು ಸ್ಲೈಡ್ಸ್ನ ಅಟ್ರಾಕ್ಟಿವ್ ಆಗಿ ಐ ಕ್ಯಾಚಿಂಗ್ ಆಗಿ ಪ್ರತಿ ಸಲ ಮಾಡ್ಕೊಂಡು ಬರ್ತಾ ಇರೋದು ಮೇಘನಾ ಚಂದ್ರಶೇಖರ್ ಅಂತ, ಅವರಿಗೆ ಸೊ ಈಗ ಪ್ರೆಸೆಂಟೇಷನ್ ಬಂದು ಮೃತಕಲ್ಪನ ಮೇಲೆ ಡಾಕ್ಟರ್ ಸಚಿನ್. Kritakkalpana, Shvasa. In which condition we should prescribe Kritakkalpana? You should follow these conditions. In that, Agni should be correct with Diptagnyavastha. If the patient is not having Diptagnyavastha, Krita should not be prescribed, and there should not be ama in the koshna. If Agni is not good, then we can give with Dipaniya Sahita Grata or like Shatpala Grata. If there is Urdhvaga Amla Pitta Lakshana, that is Vidagdha Pitta Lakshana, then Grita should not be prescribed. And also we come across the Charaka Chikitsasthana, Hikka Shvasano Bhaddho, Shushka Uro Kanta Taramukaha, Prakritya Ruksha Dehascha, Sarpirbhyastanupachare, Upachare. In conditions like Shushka Ura, Kanta and Tharu conditions, in there, and also in Ruksha Deha Prakriti, like Vata, in those conditions we can give Kritakalpanas if the patient is having Kasa. Next, going to yogas. First one is Himsradi Grita. The ingredients are Himsra, Viranga, Putika, Trifala, Trikattu, Chitraka. These all ingredients should be taken in Kalka form, and 2 prastha of Kshira, 1 prastha Grita, and 4 times of that of Jala should be taken and Grita prepared. It is called as Himsradi Grita, and it is indicated in Shvasa, Gasa, Arsha, Sarvojaka, Gulma, and Shakrut Bheda, Kshaya. If the patient has if it is Ashas and it is induced, Ashas induced Kasa, Apana Avaroda, in that condition, this along with Shvasa, Ashas, that is Apana, Arochaka means we can in Samana Vata conditions. If the Shvasa is due to Samana Vata, and Kulma also it comes in like that. Shakrut Bheda, Atisara, like in those conditions, if patient has Shvasa also, we can give this Himsradi Grita. And looking into all these dravyas like Himsra, Vidanga, Putika, Trifala, Trikattu, these all are mostly Kattu Vipaka dravyas and Ushna Virya dravyas. And also the action is Vata, Kapha and Vata Ahara mainly. So this having Virya dravyas, this should not be prescribed in Pittaja conditions. Identification of this Himsra, Caparis saperia, and we have come across this Gridhra Naki Kantari in Charaka Dashamanikanas. This is the plant. It is Ruksha, Laghu Ruksha Guna Katuvipaka. Next one is Dharmantara Krita, reference from Ashtangarda Chikitsasthana. The ingredients are so many are there, like Dashamula, Shati, Dhanti, Sura, and the indication comes from Prameya, Pandu, Gulma, Shopa, Shvasa, Kasa. In here the Shvasa is mentioned, so we can give it Shvasa, where the patient is also coming with the Prameya, Pandu, Gulma. If the patient is associated with these conditions, in that condition, the Dharmantara Krita is most advised. Next, Kanadigrata, Kana, Suvarcha, Lakshara, Hingu, Amalaki, Chakora, Haritaki,
Masta and Dashamula. This is indicated for the Hikka and Shwasa both conditions. The same information is also mentioned by Charaka. The famous one, Vasagrita or Vrishagrita. Samula Patrankura Pallavasya Vrishasya Siddham Swarase Vipakam Tat Pushpakalkam Vritam Avashyopinya Samakshikam Shwasa Vashesha Kasamanta. The preparation is available. The ingredients are only Vasa, Swaras of Vasa Mula, Patra, Ankura and Pallava. These are four Swarasas are taken, and Kalka of the Vasa Pushpa is taken. It is indicated for all Shwasa and Kasaravas. This is the simplest formulation we can make. And Gugulu Tiktaka Grita, this is selected means this Grita is mainly indicated in Vata Vyati, Ashtanga Dachikasasana. Main ingredients are like Nimba, Amrita, Vasa, Patola, Kantakara and all. Pitta Kappa Hara action, so in conditions of Pitta Hara, we can give this Gugulu Tiktaka Grita. Indication like Sanjasti, so there are so many we can give in Pitta conditions. Kantakari Grita, Shastra reference. So actually this is indicated for Kasa Roga, but looking into this, the ingredients are only Kantakari and Guduchi, but Kantakari and Guduchi both are having like Shwasa Hara actions. So based on that we can use this Kantakari Grita in Shwasa Roga. And also one more Kantakari Grita, like reference is Ashtanga Hridaya. This is available in the market, but that one we can prepare because both only two ingredients are there. Here indication Dashamuladi Grita. Dashamula, like ingredients are 1 prastha of Dashamula, Adaka, Dashamula, Kashaya. Kalka for 1 aksha for Pushkara Mula, Shakti Surasa, Shukti Pipali Bhajana. Anupana is Peya. Looking into the shloka, Peya Anupana Peya, Kase Kappa Vata Atmakya. Kasa, which is having Vata and Vata Kapatmaka, and Shwasa Rogeshu Sarveshu Kapavata Atmakeshu. In Shwasa it is mainly of Kapavata. Kasa it is Vata Kapatmaka, so Vata predominance is more. In that we can give in Kasa if Vata is more, then we can give Dashamula Grita. In Shwasa if Vata is Kapha is more, then we can give Dashamula Grita. Both are ulta. Indications. Kulattadi Grita. Kulatta Rasayuktam va Panchakola Shtam Mritam Payayet Kapaje Kase Hikka Shwase Cha Shashi. Like directly it is indicated Kapaja means because of Kulatta and Panchakola, both are Ushna Tikshna Dragas. So in mainly of Kapaja conditions we can give. You have to case control first Can you answer this? Mostly Kadu Vibhaka Dragas not indicated in Pittaja. Imsradikata. Which is indicated also Prameya Part Shopavisha. Dhanvantaradaka. Shwasa Vashesha Kasam. The Palashruti goes like Shwasa Vashesha Kasam. Kantakari Grita of Shastra. Actually it is indicated Kasa, but by Yukti we can use it Shwasa. Kantakari Grita. Thank you. If the patient is 6-year-old girl, school going, small child, then which would be better? Which Grita would be better? If you look at
ಅವಸ್ಥಾ, ಕಫಾವಸ್ಥಾ, ಬಾಲ್ಯಾವಸ್ಥಾ, that's why you said it. No, better not to use ಘೃತ in small children. ಏಕೆ ಅಲ್ವಾ? ಆಲ್ರೆಡಿ it's not about palatability. Palatability somehow we can mix it with honey or somehow we can give. But usually that is kaphavastha, number 1. Number 2, there will be consumption of milk most of the times. Number 3, the different types of snacks they give and all. Alva? Most of the times, 99%, clinically ನಮ್ಮ ಹತ್ರ ಬರೋ ಕೇಸಸ್ ಅಲ್ಲಿ 99% of the cases, it will be ಕಫ ಪ್ರಧಾನ ಶ್ವಾಸ if under 12 children, school going children. So, in those, better to avoid Krita Kalpana. If at all you want to give Krita Kalpana, if at all it is needed, then better to give it with the food. ನಾವು ಹೇಳ್ತೀವಲ್ಲ ದ್ರಾಕ್ಷಿ ಕೃತ ಒಂಚೂರು ಬಿಸಿ ಅನ್ನಕ್ಕೆ ಹಾಕೊಂಡು ತಗೊಳ್ಳಿ, ಶರ್ಕರ ಕೃತ ವಿತ್ ಫುಡ್ ಲೈಕ್ ದಟ್. ಆಯ್ತಾ? ಇಫ್ ದ ಪೇಷಂಟ್ ಈಸ್ 70+, ದೆನ್ ಕೃತನೇ ಕೊಡಬೇಕು. ಸ್ನೇಹ ಬೇಕೇ ಬೇಕು ಅವರಲ್ಲಿ. ಈ ಯಾವುದೇ ಥರದ ಶ್ವಾಸ ಇದ್ರೂ ಸಹಿತ ನೀವು ಡಿಪೆಂಡಿಂಗ್ ಅಪಾನ್ ದೋಷ ಯು ಕ್ಯಾನ್ ಸಿಲೆಕ್ಟ್ ದಿ ಸೂಟೇಬಲ್ ಕೃತ, ಬಟ್ ಕೃತ ಇಸ್ ನೀಡೆಡ್. ವಾಸಘೃತ ಆ್ಯಂಡ್ ಕುಲತಘೃತ, these two are ಏನು ಹೇಳ್ತೀವಿ ನಾವು, ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯ ಮೋಕ್ಷಸಂ. ಆಯ್ತಾ? ಅಂದರೆ ಸಿಂಪಲ್, ವೆರಿ ಸಿಂಪಲ್, ಓನ್ಲಿ 1 ಡ್ರಗ್, ವಾಸ ಪುಷ್ಪ, ವಾಸ ಪತ್ರ, ಇದೆರಡು ಸೇರಿಸಿ ಮಾಡಿದ ಕೃತ, ಪಿತ್ತ ಪ್ರಧಾನ ಶ್ವಾಸ, ಅಮ್ಲಪಿತ್ತ, ಪಿತ್ತಜಗ್ರಹಣಿ, ರಕ್ತಪಿತ್ತ, ರಕ್ತಾತಿಸಾರ, ಪಿತ್ತಾತಿಸಾರ ಅಥವಾ ರಕ್ತಾತಿಸಾರ, ಇಷ್ಟು ಕಂಡೀಷನ್ನಲ್ಲಿ ಕೊಡ್ಬೋದು. ಕಾಸ, ಪಿತ್ತಜ ಕಾಸ ಎಕ್ಸೆಟ್ರಾ. ಕುಲತ್ಥಘೃತ ವಿತ್ ಸೂಟೇಬಲ್ ಅನುಪಾನ, ಯು ಕ್ಯಾನ್ ಯೂಸ್ ಇನ್ ಅಶ್ಮರಿ ಆಲ್ಸೋ, ಇನ್ ಕಫಜ ಕಾಸ ಆಲ್ಸೋ, ಇನ್ ಕಫ ಪ್ರಧಾನ ಶ್ವಾಸ ಆಲ್ಸೋ, ಅಲ್ವಾ? ಸೊ ಅದರಲ್ಲೂ ಅಷ್ಟೇ ಕುಲತ್ಥ ರಸ, ಕುಲತ್ಥ ಕಷಾಯ, ಅದರದ್ದೇ ಕಷಾಯ, ಅದರದ್ದೇ ಕಲ್ಕ ಹಾಕಿ ಮಾಡುವಂಥದ್ದು, ವೆರಿ ಈಸಿ. ದೆನ್ ಪಾನ ಆ್ಯಂಡ್ ಲೇಹನ, ಐ ಥಿಂಕ್ ವಿ ಡಿಸ್ಕಸ್ಡ್ ಇನ್ ಲಾಸ್ಟ್ ಕ್ಲಾಸ್ ಆಲ್ಸೋ. So if it is Vata Pradhana, Agni is good, ask them to drink melted ghee to drink. In case of Pitta Pradhana, comparatively not so good Agni, then mix with honey or something else and ask them to lick. That would be better. If Kapha Pradhana, better to add it with some Kaphahara Kashaya, etc. and then to drink, so that Krita will not have any adverse effect. ಅಗ್ನಿನೂ ಹಾಳಾಗೋದಿಲ್ಲ. ಸಾಮಾನ್ಯವಾಗಿ ಕೃತ ಕೊಟ್ಟಾಗ ತೊಂದರೆ ಬರುವಂಥದ್ದು ಅಗ್ನಿ ಹಾಳಾಗುತ್ತೆ ಬೇಗ ಅಂತೇಳಿ. ಅದಕ್ಕೋಸ್ಕರ ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂದರೆ ಮಿಕ್ಸ್ ಇಟ್ ವಿತ್ ಮಾದಿಫಲ ರಸಾಯನ ಆರ್ ಮಿಕ್ಸ್ ಇಟ್ ವಿತ್ ಹನಿ ಆ್ಯಂಡ್ ಟೇಕ್, ಅದು ಜೀರ್ಣ ಆಗುವ ಹಾಗೆ ನೋಡ್ಕೊಳ್ಳೋದು. ಸೊ ದಿಸ್ ಇಸ್ ಇನ್ ಬ್ರೀಫ್ ಅಬೌಟ್ ದಿ ಕೃತಕ. ಬೋರಾಗ್ತಿದೆಯಲ್ಲ? ಟೀ ಬೇಕಾ? Shall we have a break? Just 5 minutes break and then we'll continue.